ಹಿಡಿದಂ ಪಿಡಿದಿರ್ಪೆನೋ ದೇವ ಎಂತೆನಲ್ ಕೊಡದೊಳಗೆ ಎಷ್ಟು ನಿಲ್ವುದು ಸಮುದ್ರದ ಜಲಂ. ಬಂಧುಗಳೇ, ಭಗವಂತ ಆದಿನಾಥ ಸ್ವಾಮಿಯ ದಿವ್ಯ ಭವ್ಯ ಚರಿತ್ರೆಯನ್ನ ಕೇಳಿ ಪುನೀತರಾಗಿದ್ದೇವೆ. ನನ್ನ ಜೀವನದ ಉಸಿರಾದಂಥ, ನನ್ನ ಆರಾಧ್ಯ ದೈವನಾದಂಥ ಮಹಾಕವಿ ರತ್ನಾಕರನ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಅತ್ಯಂತ ಅತೀವ ಸಂತೋಷವಾಗುತ್ತೆ. ಕರ್ನಾಟಕ ಸಾಹಿತ್ಯ ಸರಸ್ವತಿಯ ಆಸ್ಥಾನದಲ್ಲಿ ಮೊದಲ ಪಂಕ್ತಿಯಲ್ಲಿ ರಾರಾಜಿಸ್ತಕ್ಕಂಥವನು ರತ್ನಾಕರ ಮಹಾಕವಿ. ಪ್ರಾಯಶಃ ನಮ್ಮ ಮನಸ್ಸಿಗೆ ಮುಂದೆ ಬಂದು ನಿಲ್ತಕ್ಕಂಥ ಒಂದು ಊರು ಮೂಡುಬಿದಿರೆ. ಮೂಡುಬಿದಿರೆಯನ್ನ ಜೈನ ಕಾಶಿ ಅಂತ ಕರೀತಾರೆ, ದಕ್ಷಿಣ ಜೈನ ಕಾಶಿ ಅಂತ ಕರೀತಾರೆ. 15-16ನೇ ಶತಮಾನಗಳಲ್ಲಿ ಆ ಮೂಡುಬಿದಿರೆ, ಕಾರ್ಕಳ, ವೇಣೂರು ಈ ಸುತ್ತಮುತ್ತಲಿನ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ತುಂಬಾ ಜೈನ ಅರಸು ಮನೆತನಗಳು ಮೆರೆದಂಥ ಆ ಕಾಲ. 15-16 ಶತಮಾನದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೈನರ ಪ್ರಾಬಲ್ಯ ಅಧಿಕವಾಗಿದ್ದು ಜೈನ ಅರಸು ಮನೆತನಗಳು ಅಲ್ಲಿ ರಾಜ್ಯವಾಡಿವೆ. ಇಂಥ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮೂಡುಬಿದಿರೆ ಒಂದು ಮಗುಟ ಮಣಿಯಂತೆ ಶೋಭಿಸ್ತಾ ಇದೆ. ಅದು ಜೈನ ಧರ್ಮದ ಒಂದು ನೆಲೆವೀಡು ಮೂಡುಬಿದಿರೆ. 18 ಜಿನಮಂದಿರಗಳಿವೆ ಆ ಮೂಡುಬಿದಿರೆಯಲ್ಲಿ. ಆ ಜಿನಮಂದಿರಗಳಿಗೆ ಶಿಖರದೋಪಾದಿಯಲ್ಲಿ ತ್ರಿಭುವನ ತಿಲಕ ಚೂಡಾಮಣಿ ಭಗವಾನ್ ಚಂದ್ರನಾಥ ಸ್ವಾಮಿಯ ದಿವ್ಯ ಭವ್ಯ ದೇವಾಲಯ ಕಂಗೊಳಿಸುತ್ತೆ. ಇನ್ನೊಂದು ವಿಶಿಷ್ಟವಾದಂತಹ ಒಂದು ಸಂಗತಿ ಮೂಡುಬಿದಿರೆ ಏನಂದ್ರೆ ಪರಮ ಜಿನೇಂದ್ರವಾಣಿಯ ಸರಸ್ವತಿ. ಬೇರೆ ಅದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ತು, ಅದುವೇ ಭಾವಿಸಿ ಓದುವ ಕೇಳುವ ಆದರಿಪ ಹೀಗೆ ಉತ್ತಮಂ ನೀವುದು ಅದ ಎರಡ ಯಮಗೆಲ್ಲಿಯೇ ವಾಕ್ ವಿಳಾಸ ಪಂಪನ ಮಾತು ಪರಮ ಜಿನೇಂದ್ರವಾಣಿ ಸರಸ್ವತಿ. ಈ ಗಲ್ಲು ದೇವರ ಇರಬಹುದು, ಬೇಕಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ. ಆದರೆ ಭಗವಂತನ ಆ ದಿವ್ಯ ಕಮಲ ಮುಖ ಕಮಲದಿಂದ ಬಂದಂತಹ ವಾಣಿಯನ್ನ ಆರಾಧಿಸಿ ಅಧ್ಯಯನ ಮಾಡಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಪರಮ ಕರ್ತವ್ಯ ಪ್ರತಿಯೊಬ್ಬ ಜೈನ. ಅದಕ್ಕೆ ಪಂಪ ಹೇಳೋದು ಪರಮ ಜಿನೇಂದ್ರವಾಣಿಯ ಸರಸ್ವತಿ. ಹೆಣ್ಮಕ್ಳು ಸರಸ್ವತಿ ಅಮ್ಮ ಅಂತ ಹೇಳಿ ಪೂಜೆ ಮಾಡ್ತಾರೆ. ಆ ವಿಗ್ರಹವನ್ನ, ಕಿರೀಟ, ಆ ಒಂದು ವೀಣೆ, ಮಣಿ, ಅವೆಲ್ಲ ಸರಸ್ವತಿ ದೇವಿಯ ವಿವಿಧ ರೂಪಗಳು. ಅಂದ್ರೆ ಈ ವಿದ್ಯೆಯ ಜ್ಞಾನದ ವಿವಿಧ ರೂಪ. ಸಂಗೀತಕ್ಕೋಸ್ಕರ ವೀಣೆ ಇಟ್ಟಿದ್ದಾರೆ ಅಷ್ಟೇ. ಆಕೆ ಒಬ್ಬ ಹೆಣ್ಣಲ್ಲ. ಅದು ಕುಂಕುಮ ಹಚ್ಚಿ ವಿಪರೀತ ಹಾರ ಹಾಕಿ ಹೂವು ಹಾಕಿ ಅಷ್ಟೇ ಸರಸ್ವತಿ ದೇವಿಯ ಪೂಜೆ ಅಂದ್ರೆ ಅದಲ್ಲ. ಸರಸ್ವತಿ ದೇವಿಯ ಪೂಜೆ ಅಂದ್ರೆ ಅಧ್ಯಯನ, ಒಳ್ಳೆಯ ಶಾಸ್ತ್ರ ಗ್ರಂಥಗಳನ್ನ, ಸಿದ್ಧಾಂತ ಗ್ರಂಥಗಳನ್ನ ಓದಿ ಮನನ ಮಾಡಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು. ಅದು ಸರಸ್ವತಿ ದೇವಿಯ ಉಪಾಸನೆ, ಸರಸ್ವತಿ ದೇವಿಯ ಪೂಜೆ, ಸರಸ್ವತಿ ದೇವಿಯ ಆರಾಧನೆ, ಅದೇ ಜ್ಞಾನಾರ್ಜನೆ. ಅದಕ್ಕೆ ಪಂಪ ಹೇಳಿದ್ದು ಪರಮ ಜಿನೇಂದ್ರವಾಣಿಯ ಸರಸ್ವತಿ. ಇಂಥ ಮೂಡುಬಿದಿರೆಯಲ್ಲಿ ಧವಳ ಜೈಧವಳ ಗ್ರಂಥಗಳನ್ನ, ಮಹಾನ್ ಸಿದ್ಧಾಂತ ಗ್ರಂಥಗಳನ್ನ ಇದುವರೆಗೂ ರಕ್ಷಿಸಿಕೊಂಡು ಬಂದಿದ್ದಾರೆ ಜೈನ ಧರ್ಮೀಯರು ಆ ಮೂಡುಬಿದಿರೆಯಲ್ಲಿ. ಆ ಧವಳದ ಆ ಓಲೆಗರಿ ಗ್ರಂಥಗಳು ಅಲ್ಲಿವೆ. ಇನ್ನೊಂದು ವೈಶಿಷ್ಟ್ಯ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಒಂದೇ ಜಿಲ್ಲೆಯಲ್ಲಿ ಈಗ 3 ಆಗಿದೆ, ಹಿಂದೆ 2 ಭವ್ಯ
ಗೊಮ್ಮಟ ಮೂರ್ತಿಗಳು ರಾಜ. ಒಂದು ಕಾರ್ಕಳದ ಗೊಮ್ಮಟ ಮೂರ್ತಿ, ಮತ್ತೊಂದು ವೇಣಿರುನ ಗೊಮ್ಮಟ ಮೂರ್ತಿ. ಇಂಥ ಈ ಸ್ಥಾವರ ಅಂದ್ರೆ ಒಂದೆಡೆ ಇರತಕ್ಕಂಥ ಸ್ಥಾವರ ಮೂರ್ತಿಗಳ ನಡುವೆ ಬೇಕಾದಂತಹ ಮೂರ್ತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋದ್ರೆ ಒಂದೊಂದು ಹೆಜ್ಜೆಗೆ ಒಂದು ಜಿನಮೂರ್ತಿ ಸಿಗುತ್ತೆ, ಹೆಜ್ಜೆಗೆ ಜಿನಮೂರ್ತಿ ಸಿಗುತ್ತೆ. ಇಂಥ ಸ್ಥಾವರ ಜಿನಮೂರ್ತಿಗಳ ನಡುವೆ ಜಂಗಮ ಜಿನಮೂರ್ತಿಯಾಗಿ ಬರೆದಂತಹ ಅವನು ರತ್ನಾಕರ ಮಹಾಕವಿ. ಸ್ಥಾವರ ಜಿನಮೂರ್ತಿಗಳ ನಡುವೆ ಜಂಗಮ ಜಿನಮೂರ್ತಿ, ಓಡಾಡ್ತಕ್ಕಂತಹ ಜಿನಮೂರ್ತಿ ರತ್ನಾಕರ ಮಹಾಕವಿ. ಎಷ್ಟು ಅವನು ಜಿನಭಕ್ತ ಅಂದ್ರೆ ಅವನ ಅಂತರಂಗ ಆ ಜಿನಭಕ್ತಿಯಲ್ಲಿ ತೊಯ್ದು ಹೋಗಿದಂತೆ. ತ್ರಿಭುವನ ದಿವ್ಯ ಧ್ವನಿ ಸಾರ, ತತ್ವಾರ್ಥ ಸಾರ, ವಿದ್ಯಾಸಾರ. ಅವನು ಏನು ಆ ಭಗವಂತನನ್ನ ಕುರಿತು ಅವನು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದಂತ ಅದು ಒಂದು ಭ್ರಮಾಶ್ಚರ್ಯ. ತ್ರಿಭುವನ ಸಾರ, ದಿವ್ಯ ಧ್ವನಿ ಸಾರ, ಅಭಿನವ ತತ್ವಾರ್ಥ ಸಾರ, ವಿಭವೈಕ ಸಾರ, ವಿದ್ಯಾಸಾರ, ಮದಿದೋರೋ ಗುರುವೇ ಚಿದಂಬರ ಪುರುಷ. ನೇಜಾಣ ನಿಜಾಣ ನೇಜಾಣ ಮಲೆಯಾಣ ಜಾಣ ಜಗಕ್ಕೆ ಸುಜಾಣ, ಎಡಬಿಡದೆ ಎನ್ನ ಅಂತರಂಗ ತೊಡಿರೋ ಜಾಣ ರೊಡೆಯ ನಿರಂಜನ ಸಿದ್ಧ. ಇಂಥ ರತ್ನಾಕರ ತನ್ನ ಕಾವ್ಯಗಳಲ್ಲಿ ಆ ಜಿನ ಸಾರವನ್ನ ಭಟ್ಟಿರಿಸಿದ್ದಾನೆ. ಅದು ಹೇಗೆ ಭಟ್ಟಿರಿಸಿದ್ದಾನೆ ಅಂದ್ರೆ ಪಂಡಿತರಿಗೂ ಪಾಮರರಿಗೂ ಇಬ್ಬರಿಗೂ ಅರ್ಥವಾಗಬೇಕು. ಪಂಪನ ಕಾವ್ಯವನ್ನ ಓದಿದ್ರೆ ನೀವೇನಾದ್ರೂ ನಿಂತ್ಕೊಂಡು ಆದಿಪುರಾಣ ಓದಕ್ಕೆ ಹೊರಟ್ರೆ 5 ನಿಮಿಷದ ಪಕ್ಕದಲ್ಲಿಟ್ಟುಬಿಡ್ತೀವಿ. ಅದನ್ನು ಓದಕ್ಕೆ ಸಾಧ್ಯವೇ ಇಲ್ಲ. ವಿದಿತಂ ಅವನು ಹೇಳ್ಕೊಂಡಿರ್ಬೋದು ಮಹಾನ್ ಕಾವ್ಯ ಅಂತ. ವಿದಿತಂ ಪ್ರಾತೀತಿಕಂ ಕೋಮಳಂ ಅತಿಸುಭಗಂ ಸುಂದರಂ ಸೂಕ್ತಿಗರ್ಭಂ ಮೃದು ಸಂದರ್ಭಂ ವಿಚಾರಕ್ಷಮಂ ಉಚಿತ ಪದಂ ಶ್ರವ್ಯಂ ಅವ್ಯಾಕುಲಂ ವ್ಯಾಪ್ತದಿಗಂತಂ ಕಾವ್ಯಂ. ನನ್ನ ಕಾವ್ಯ ಇಷ್ಟರ ಮಟ್ಟಿಗಿದೆ ಅಂತ ಅವನು ಹೇಳಿರ್ಬೋದು, ಆದ್ರೆ ಟಸ್ಸು ನಾವು ಓದಿದ್ರೆ ಪುಸ್ತಕ. ವಿದಿತಂ ಪ್ರಾತೀತಿಕಂ ಕೋಮಳಂ ಅಂತೆ, ಅವನ ಕಾವ್ಯ ಕೋಮಲವಂತೆ. ಕೋಮಳಂ ಅತಿಸುಭಗಂ ಸುಂದರಂ ಸೂಕ್ತಿಗರ್ಭಂ ಮೃದು ಸಂದರ್ಭಂ ವಿಚಾರಕ್ಷಮಂ ಶ್ರವ್ಯಂ ಅವ್ಯಾಕುಳಂ ವ್ಯಾಪ್ತ ದಿಗಂತಂ ಕಾವ್ಯಂ ಎಂದು ಅನ್ವಿತ ಸುಕವಿ ಜನ ಮೆಚ್ಚಿ ನಿತ್ಯಂ ಅವನ ನಿತ್ಯಂ ಹೊಗಳ್ತಿರ್ಬೇಕಾದ್ರೆ ಆ ಕಾವ್ಯ ನಾವೇನಾದ್ರೂ ಈಗ ಓದಿದ್ರೆ ಸಾಧ್ಯವೇ ಇಲ್ಲ. ಆದ್ರೆ ರತ್ನಾಕರನ ಕಾವ್ಯವನ್ನ ಯಾರಾದ್ರೂ ಓದ್ಬೋದು. ಅವನು ಓದಿದ್ರೆ ಯಾರು ಹೋದ್ರೆ ಎಲ್ಲರೂ ಅರ್ಥವಾಗುತ್ತಂತೆ. ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು ರಯ್ಯ ಮಂಚಿದಿಗೆ ತೆಲುಗ ಅಯ್ಯಯ್ಯ ಎಂಡ ಹೊರಾಂಡು ಉಳುವರು ಮೈಯು ಕೆಳಬೇಕಣ್ಣ. ಯಾರ್ದಪ್ಪ ಅರ್ಥವಾಗಲ್ಲ ಇದು. ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು. ಕನ್ನಡಿಗರಿಗೆ ಓದಿದ್ರೆ ಆಹಾ ಏನ್ ಸೊಗಸಾಗಿದೆಯಪ್ಪ ಇವನ ಕಾವ್ಯ. ಅಯ್ಯಯ್ಯ ಚೆನ್ನಾಗುದೇನೆ ಕನ್ನಡಿಗರು ರಯ್ಯ ಮಂಚಿದಿಗೇನೆ ತೆಲುಗ. ಮಂಚಿದಿ ಬಹಳ ಸೊಗಸಾಗಿದೆ ಅಂತ ತೆಲುಗರು ಆಂಧ್ರ ಪ್ರದೇಶದವರು ಹೊಗಳ್ಬೇಕಂತೆ. ರಯ್ಯ ಮಂಚಿದಿಗೇನೆ ತೆಲುಗ ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು. ದಕ್ಷಿಣ ಕನ್ನಡ ಜಿಲ್ಲೆಯವರು ಎಂಚ ಪೊರ್ಲಾಂಡ್ ಎಷ್ಟು ಚೆನ್ನಾಗಿದೆ. ಅಯ್ಯಯ್ಯ ಎಂಚ ಪೊರ್ಲಾಂಡ್ ಎಂದು ತುಳುವರು ಮೈಯುಪ್ಪಿ ಕೇಳಬೇಕಣ್ಣ. ಸಕಲ ಲಕ್ಷಣವು ವಸ್ತುಕಕ್ಕೆ ವರ್ಣಕಿಷ್ಟುಗೂ ವಿಕಟವಾದರೂ ದೋಷವಿಲ್ಲ. ಸಕಲ ಲಕ್ಷಣಕ್ಕಾಗಿ ಬಿರುಸು ಮಾಡಿದರೆ ಪುಸ್ತಕದ ಬದನೆ ಕಾಯಬಹುದು. ಅವನು ಹೇಳಿದಾನೆ ಕಾವ್ಯ ಬರೆದ್ರೆ ಎಲ್ಲಾ ಲಕ್ಷಣವಿರಬೇಕು, 18 ಲಕ್ಷಣಗಳು ನನ್ನ ಕಾವ್ಯ ತುಂಬಿರ್ಬೇಕು ಅಂತ ಹೇಳಿ
ಬಹಳ ಬಿಗಿಯಾಗಿ ಪಂಡಿತೋತ್ತಮ ನಾನು ಅಂತ ಎಲ್ಲರಿಗೂ ಹೊಗಳಿಸ್ಕೊಡ್ಬೇಕು ಅಂತೇಳಿ ಕಾವ್ಯ ಬರೆದ್ರೆ ಏನಾಗುತ್ತೆ ಅಂದ್ರೆ ಪುಸ್ತಕ. ಶ್ರೀವಧುವಿನಂಬಕ ಚಕೋರ ಕಂಪೊರೆ ಭಕ್ತಾವಳಿಯ ಹೃತ್ಕುಮುದ ಕೋರ ಕಂಬಿರಿಯೇ ಜಗಜೀವಲಯದ ಅಮಲ ಸೌಭಾಗ್ಯ ರತ್ನಾಕರಂ ಪೆಚ್ಚಿನಿಂ ಮೇರೆವರಿಯೇ ಆವಕಂ ಸರದ ಕರುಣಾಮೃತದ ತೀವಿದ ಎಡನಗೆಯ ಬೆಳುದಿಂಗಳಂ ಪಸರಿಸುವಾಗ ದೇವಪುರದ ಲಕ್ಷ್ಮೀ ರಮಣನ ಹಾಸ್ಯ ಚಂದ್ರಂ ಆನಂದವಂ ಯಮಗೀಯಲಿ. ಅರ್ಥವಾಯ್ತು ಯಾರಿಗಾದ್ರು? ಅರ್ಥವಾಗಲಿಲ್ಲ. ಲಕ್ಷ್ಮೀ ಶಕವಿ ಬರೆದಿರ್ತಕ್ಕಂಥ ಜೈಮಿನಿ ಭಾರತ ಇದು ಎಷ್ಟು ಗಡುಸಾಗಿ ಬರೆದ ಅಂತಂದ್ರೆ ಅರ್ಥವಾಗಲ್ಲ. ಯಾರೋ ಒಂದು ಪ್ರವಚನ ಮಾಡಕ್ ಶುರು ಮಾಡಿದ್ರಂತೆ, ಜೈಮಿನಿ ಭಾರತ ಪ್ರವಚನ. ಶ್ರೀವಧುವಿನಂಬಕ ಚಕೋರ ಕಂಪೊರೆಗೆ ಅರ್ಥ ಮಾಡ್ದ. ಶ್ರೀವಧುವಿನ ಬಕಚಕ, ಬಕವೇನು, ಈ ಚಕವೇನು. ಹಿಂದಿನ ಕಾಲದಲ್ಲಿ, ಈಗಿನ ಕಾಲ ಅಲ್ಲ, ಹಿಂದಿನ ಕಾಲದಲ್ಲಿ ಈ ಮದುವೆ ಆಗ್ಬೇಕು ಅಂತಂದ್ರೆ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ, ಹೆಣ್ಣನ್ನು ಪರೀಕ್ಷೆ ಮಾಡ್ತಾರೆ. ಏನಮ್ಮ ಸಂಗೀತ ಬರುತ್ತಾ, ನೀನ್ ಎಲ್ಲಿವರೆಗೂ ಓದಿದ್ಯಾ ಎಲ್ಲ ಅಂತ. ಅದು ಕಾಲ ಕಳಕಳಿದೆಯಲ್ಲ. ಹಿಂದಿನ ಕಾಲದಲ್ಲಿ ಈ ಭೂಪದಲ್ಲಿ ಬರ್ತಿದ್ರಲ್ಲ ಮದುವೆ ಆಗಕ್ಕೆ, ಅವನ ಪರೀಕ್ಷೆ ಮಾಡ್ತಿದ್ರು. ಇವನು ಯೋಗ್ಯನೋ ಅಯೋಗ್ಯನೋ, ಇವನಿಗೇನಾದ್ರೂ ಸಾಹಿತ್ಯದ ಜ್ಞಾನ ಇದೆಯಾ, ಎಲ್ಲಿವರೆಗೂ ಓದಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಹೇಳುವಂತೆ ಜೈಮಿನಿ ಭಾರತ ನೀನು ಅರ್ಥ ಮಾಡ್ತೇನೆ ಅಂತ. ಜೈಮಿನಿ ಭಾರತವನ್ನು ಅರ್ಥ ಮಾಡೋ ಯೋಗ್ಯತೆ ಇದ್ರೆ ನಾನು ನನ್ನ ಮಗಳನ್ನ ಕೊಡಬಹುದು. ಅವನಿಗೆ ಶಾಸ್ತ್ರ ಜ್ಞಾನ ಇದೆ, ಸಾಹಿತ್ಯ ಜ್ಞಾನ ಇದೆ, ಅವನು ಸುಸಂಸ್ಕೃತ ಮನುಷ್ಯ, ಅವನು ಕೊಡ್ಬೋದು ಅಂತ ಹೇಳ್ತಿದ್ರಂತೆ. ಈಗಿನ ಕಾಲದಲ್ಲಿ ಅದೇ ಒಂದು ಪ್ಯಾರಾಮೀಟರ್ ಹಾಕಿದ್ರೆ ಎಲ್ಲ ಅಯೋಗ್ಯರೇ ಇರ್ತಾರೆ. ಯಾಕಂದ್ರೆ ಯಾರಿಗೂ ಓದಕ್ ಬರೋದು. ಹಾಗೆ ಸಕಲ ಲಕ್ಷಣವೂ ವಸ್ತುಕಕ್ಕೆ, ವರ್ಣಕಕ್ಕಿಷ್ಟು ವಿಕಳವಾದರೂ ದೋಷವಿಲ್ಲ. ಬಿರುಸು ಮಾಡಬಾರದು. ಸಾಹಿತ್ಯವನ್ನ, ಆ ಕಾವ್ಯ ಪ್ರತಿಯೋದಿ ಆ ಆಂದರದಲ್ಲಿ ಮುಳುಗೋಗ್ಬೇಕು. ಸಕಲ ಲಕ್ಷಣವು ವಸ್ತುಕಕ್ಕೆ, ವರ್ಣಕಕ್ಕಿಷ್ಟು ವಿಕಳವಾದರೂ ದೋಷವಿಲ್ಲ. ಸಕಲ ಲಕ್ಷಣಕ್ಕಾಗಿ ನಾನು 18 ಲಕ್ಷಣಗಳ ಕಾವ್ಯದಲ್ಲಿ ಇರಬೇಕು ಅಂತ ಪ್ರತಿಜ್ಞೆ ಮಾಡಿ ಪಂಡಿತತನವನ್ನ ತೋರ್ಪಡಿಸ್ಕೋಸ್ಕರ ಕಾವ್ಯ ಬರೆದ್ರೆ, ಸಕಲ ಲಕ್ಷಣಕ್ಕಾಗಿ ಬಿರುಸು ಮಾಡಿದರೆ, ಆ ಕಾವ್ಯವನ್ನು ಬಿರುಸು ಮಾಡಿದರೆ ಪುಸ್ತಕದ ಬದನೆ ಕಾಯುವುದು. ಚಂದಿರನೊಳಗೆ ಕಪ್ಪುಂಟು ಬೆಳ್ದಿಂಗೋ ತಂದಿ ಕುಂದಿಗುವುದೋ ನಿರ್ಮಲವೋ ಸಂಧಿ ಶಬ್ದ ದೋಷಗಳೊಮ್ಮೆ ಸುಖತೆಗೆ ಬಂದರೆ. ಕೆಲವರು ಇರ್ತಾರೆ, ಏನು ನೋಡಿದ್ರು ವಿತ್ ಎ ಬ್ಯಾಡ್ ಐ ನೋಡ್ತಾರೆ, ಕೆಟ್ಟ ಕಣ್ಣು. ಇದ್ರಲ್ಲಿ ಎಲ್ಲಿ ತಪ್ಪಿದೆ ನೋಡೋಣ, ನಾವಿವ್ರು ಭಾಷಣ ಮಾಡಿದ್ರೆ ಏನಾದ್ರು ತಪ್ಪು ಹುಡುಕ್ಬೇಕು. ಅವನ ಅದಕ್ಕೆ ರತ್ನಾಕರ ಹೇಳ್ತಾನೆ, ಚಂದಿರನೊಳಗೆ ಕಪ್ಪುಂಟು. ಚಂದ್ರ ಫುಲ್ ಮೂನ್, ಅಲ್ಲಿ ನೋಡಿದ್ರು ಕೂಡ ಕಪ್ಪಿದೆ ಅವನಲ್ಲಿ. ಚಂದಿರನೊಳಗೆ ಕಪ್ಪುಂಟು, ಆಗ ಅವನಿಂದ ಬರ್ತಕ್ಕಂಥ ಬೆಳಕಿದೆಯಲ್ಲ, ಆ ಬೆಳಕಿನಲ್ಲಿ ಅದು ಕಪ್ಪಿದ್ಯಾ? ಇಲ್ಲ. ಚಂದಿರನೊಳಗೆ ಕಪ್ಪುಂಟು, ಆದ್ರೆ ಆ ಬೆಳಕಿನಲ್ಲಿ ಕಂದಿ ಕುಂದಿಗುವುದೇ ಸಂಧಿಸಿ ಶಬ್ದ ದೋಷಗಳೊಮ್ಮೆ ಸುಖತೆಗೆ ಬಂದರೆ ಧರ್ಮ ಮಾಸುವುದೇ. ಒಂದ್ ಸಮಯ ಅಲ್ಲೊಂದು ಇನ್ನೊಂದು ತಪ್ಪು ಬರುತ್ತಪ್ಪ ನನ್ನ ಕಾವ್ಯದಲ್ಲಿ, ಅದು ಬಂದ್ರೆ ಅದಕ್ಕೆ ಬೇಜಾರು ಪಟ್ಕೊಳ್ಬೇಡಿ. ಧರ್ಮದ ಬಗ್ಗೆ ಮಾತ್ರ ನಾನು ಎಂದೂ ಕುಂದು ಮಾಡೋದಿಲ್ಲ. ಧರ್ಮವನ್ನ ಮಾತ್ರ ನಾನು ಹೇಳ್ತೀನಿ. ನಾನು ಹೇಳ್ತಕ್ಕಂಥ ವಿಚಾರದಲ್ಲಿ, ಹೇಳ್ತಕ್ಕಂಥ ವಿಚಾರ ಅಲ್ಲ, ಹೇಳ್ತಕ್ಕಂಥ ರೀತಿನಲ್ಲಿ ಆ ಶಬ್ದಗಳೇನಾದ್ರು ಅಲ್ಲಿ ಇಲ್ಲಿ ಕುಂಟಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಒಬ್ಬ ಮಹಾನುಭಾವನ, ಒಬ್ಬ ಸುಸಂಸ್ಕೃತ ಆ ವಿದ್ವಾಂಸನ ರೀತಿ ಇದು. ರತ್ನಾಕರ ಮಹಾಕವಿ ತನ್ನ ಭರತೇಶ್ವರ ಹೇಳ್ಕೊಂಡಿದ್ದಾನೆ. ಅವನ ಭರತೇಶ ವೈಭವ 10,000 ಪದ್ಯಗಳ ಬೃಹತ್ ಗ್ರಂಥ. 10,000 ಪದ್ಯಗಳಿದೆ. ಸಾಂಗತ್ಯದಲ್ಲಿ ಬರೆದಿರ್ತಕ್ಕಂಥದ್ದು. ಸಾಂಗತ್ಯದ ಸಾಮ್ರಾಟ್ ಅಂತೆ ಅವನು.
ಕೆ ವಿ ಪುಟ್ಟಪ್ಪನ ಹೇಳ್ತಾರೆ, ಸಾಂಗತ್ಯದ ಸಾಮ್ರಾಟ್. ಅಲ್ಲಿ ಆ ಭರತೇಶನ ಜೀವನವನ್ನ ಸೃಷ್ಟಿಸಬೇಕಾದ್ರೆ ಒಂದು ಆದರ್ಶವನ್ನು ಮುಂದಿಟ್ಟುಕೊಂಡು ಸೃಷ್ಟಿ ಮಾಡ್ತಾನೆ ಆ ಕಾವ್ಯವನ್ನ. ಭರತೇಶನ ಜೀವನ ಪ್ರತಿಯೊಬ್ಬರಿಗೂ ಆದರ್ಶವಾಗಬೇಕು. ಆದರ್ಶವಾದ ರೀತಿಯಲ್ಲಿ ಆ ಒಂದು ಮಹತ್ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಇಂಥ ಒಂದು ಆದರ್ಶವನ್ನ ಭರತೇಶನ ಜೀವನ ಮತ್ತು ಇಡೀ ಕಾವ್ಯದಲ್ಲಿ ಪ್ರತಿಬಿಂಬಿಸಿದ್ದಾನೆ. ಇಡೀ ಕಾವ್ಯ 10,000 ಪದ್ಯಗಳು ಓದಿದ್ರೆ ಪ್ರತಿಯೊಂದು ಪದ್ಯದಲ್ಲೂ ಕೂಡ ಒಂದು ಹೊಸ ಸಂದೇಶ, ಒಂದು ಹೊಸ ಆದರ್ಶ ನಿಮ್ಮ ಮುಂದೆ ಬಂದಿರುತ್ತೆ. ಆ ಒಂದು ದೃಷ್ಟಿಯಿಂದ ಈ ಕಾವ್ಯ ಒಂದು ಜಗತ್ ಕಾವ್ಯ, ಜಗತ್ ಸೃಷ್ಟಿ ಈ ಕಾವ್ಯ ಅಂತ ಹೇಳಿ ಕೆ ವಿ ಪುಟ್ಟಪ್ಪನವರು ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ. ಜಗತ್ ಕಾವ್ಯ. ಆದರೆ ಕನ್ನಡಿಗರ ದೌರ್ಭಾಗ್ಯ ಏನಂತ ಒಂದು ಕನ್ನಡದಲ್ಲಿ ಬರೆದ, ಅದು ಇನ್ನೇನಾದ್ರೂ ಇಂಗ್ಲಿಷ್ ಬರೆದಿದ್ರೆ ಇಡೀ ಪ್ರಪಂಚದ ಜನ ಅವನ ತಲೆ ಮೇಲೆ ಹೊತ್ಕೊಂಡು ಅದನ್ನು ಆರಾಧನೆ ಮಾಡ್ತಿದ್ರು. ಆದ್ರೆ ಕನ್ನಡಕ್ಕೆ ಗೊತ್ತಿಲ್ಲ ಕಸ್ತೂರಿಯ ಕಂಪು. ಕಸ್ತೂರಿಗೆ ಗೊತ್ತಿಲ್ಲ ಎಲ್ಲರಿಗೂ ಸುಗಂಧ ಬರುತ್ತೆ ಅಂತ. ಹಾಗಾಗಿದೆ ನಮ್ಮ ಜನಗಳ ಒಂದು ಸ್ಥಿತಿ. ನಮ್ಮವನೇ ಆದಂತಹ ರತ್ನಾಕರನ ಅವನ ವೈಭವವನ್ನ ನಾವು ಅರಿತುಕೊಳ್ಳದೆ ನಾವೆಲ್ಲ ತೊಳಲಾಡ್ತೀವಿ. ಭರತೇಶ ವೈಭವ 10,000 ಪದ್ಯಗಳನ್ನ ಕೇವಲ 9 ತಿಂಗಳಲ್ಲಿ ಅವನು ಬರೆದಂತೆ. 9 ತಿಂಗಳಲ್ಲಿ ಬರೆದು ತನ್ನ ಗುರು ದೀಕ್ಷಾ ಗುರು ಚಾರುಕೀರ್ತಿ ಪಂಡಿತಾಚಾರ್ಯವರಿಗೆ ಸಮರ್ಪಿಸಿದ. ಆ ಕಾಲದಲ್ಲೂ ರಾಜಕೀಯ ಇತ್ತು ಮಠಗಳಲ್ಲಿ, ಈ ಕಾಲದಲ್ಲೂ ರಾಜಕೀಯ, ಮುಂದೆ ಕಾಲದಲ್ಲೂ ರಾಜಕೀಯ ಇದ್ದೇ ಇರುತ್ತೆ. ಇವನು ಸಮರ್ಪಿಸಿದ ತನ್ನ ಭರತೇಶ ವೈಭವವನ್ನ 10,000 ಪದ್ಯಗಳನ್ನ ಸ್ವಾಮಿಗಳಿಗೆ ಅರ್ಪಣೆ ಮಾಡಿದ. ಅದೇ ಸಮಯದಲ್ಲಿ ಏನಾಗಿದೆ, ಅಲ್ಲಿ ಇನ್ನೊಬ್ಬ ಕವಿ ಮೂಡಿಬಿದರಲ್ಲಿದ್ದ, ವಿಜಯಣ್ಣ ಅಂತ. ಅವನು 12 ಅನುಪ್ರೇಕ್ಷೆ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಾನೆ ಕನ್ನಡದಲ್ಲಿ. ಧರ್ಮ ಗ್ರಂಥ ನೀವೆಲ್ಲ ಓದಿರ್ಬೋದು, ನಾನು ಓದಿದ್ದೀನಿ. ಧರ್ಮದ ಆ 12 ಅನುಪ್ರೇಕ್ಷೆ 12 ಅನುಪ್ರೇಕ್ಷೆಗಳನ್ನ ನೀರಸವಾಗಿ ಹೇಳ್ಕೊಂಡು ಹೋಗಿದ್ದಾನೆ. ಧರ್ಮದ ವಿಚಾರವನ್ನು ತಿಳಿಸಿದ್ದಾನೆ. ಅದು ಒಂದು ಕಾವ್ಯವಲ್ಲ, ಅದೊಂದು ಗ್ರಂಥ, ಕಾವ್ಯವಲ್ಲ. ಆ 12 ಅನುಪ್ರೇಕ್ಷೆಯನ್ನ ಈ ಚಾರುಕೀರ್ತಿ ಪಂಡಿತಾಚಾರ್ಯವರಿ ಮಹಾಸ್ವಾಮಿಗಳು ಮೂಡಿಬಿದ್ರೆ ಇವರೇನ್ ಮಾಡಿದ್ರು, ಆನೆ ಮೇಲೆ ಅದನ್ನಿಟ್ಟು ಅದಕ್ಕೆ ವೈಭವದಿಂದ ಮೆರವಣಿಗೆ ಮಾಡಿಸಿದ್ರು. ರತ್ನಾಕರ ನೋಡಿದ್ರೆ ಇನ್ನು ಎಳೆ ಹುಡುಗ, ಆಗ್ತಾನ ಯುವಕ, 30 ವರ್ಷ ಇರ್ಬೋದು, ಭರತೇಶ ವೈಭವವನ್ನು ಬರೆದಿದ್ದ. ಸ್ವಾಮಿ, ನನ್ನ ಕಾವ್ಯವನ್ನು ನೀವು ಇದೇ ರೀತಿ ಆನೆ ಮೇಲಿಟ್ಟು ಮೆರವಣಿಗೆ ಮಾಡಬೇಕು ಅಂತ. ಶ್ರೀಯುತನೊಳ್ ಉದಾರತೆ ವಾಕ್ ಶ್ರೀಯುತನೊಳ್ಳ ಮತ್ಸರತ್ವಂ ಆಗದು. ರನ್ನ ಮಹಾಕವಿ ಹೇಳ್ತಾನೆ, ಶ್ರೀಯುತನೊಳ್ ಉದಾರತೆ ವಾಕ್ ಶ್ರೀಯುತನೊಳ್ಳ ಮತ್ಸರತ್ವಂ ಆಗದು. ಉದಾರಂ ಶ್ರೀಯುತಂ ಅಮತ್ಸರತ್ವಂ ವಾಕ್ ಶ್ರೀಯುತನಾದೊಡೆ ಕೃತಾರ್ಥರಾಗರೇ ಕವಿಗಳು. ಶ್ರೀಮಂತರಲ್ಲ, ಅವಳು ಉದಾರತೆ ಇರೋಲ್ಲ, ಲೋಭಿತನ ಜಾಸ್ತಿ, ದುಡ್ಡು ಬಂದಷ್ಟು ಗಂಟು ಹಾಕುವನ್ನೋದೇ ಜಾಸ್ತಿ. ಶ್ರೀಯುತನೊಳ್ ಉದಾರತೆ ವಾಕ್ ಶ್ರೀಯುತನೊಳ್ ಅಂದ್ರೆ ಪಂಡಿತರು ಇರ್ತಾರಲ್ಲ, ಅವರಲ್ಲಿ ಬಟ್ಟೆ ಕಿಚ್ಚು ಜಾಸ್ತಿ. ಈ ಶ್ರೀಮಂತರಲ್ಲಿ ಲೋಭಿತನ ಜಾಸ್ತಿ, ಈ ಪಂಡಿತ ವರ್ಗದಲ್ಲಿ ಬಟ್ಟೆ ಕಿಚ್ಚು ಜಾಸ್ತಿ. ಅದಕ್ಕೆ ರನ್ನಮ್ಮ ಕವಿ ಹೇಳ್ತಾರೆ, ಉದಾರಂ ಶ್ರೀಯುತನ್, ಆ ಶ್ರೀಮಂತ ಉದಾರನಾಗಿ, ಈ ವಾಕ್ ಶ್ರೀಯುತನ್, ಈ ಪಂಡಿತ, ವಾಕ್ ಶ್ರೀಯುತ ಅಂದ್ರೆ ಪಂಡಿತ, ಈ ಪಂಡಿತ ಅಮತ್ಸರತ್ವಂ, ಅವನಲ್ಲಿ ಬಟ್ಟೆ ಕಿಚ್ಚು ಮತ್ಸರ ಇಲ್ಲದೆ ಇದ್ರೆ ಎಂಥ ಒಂದು ದಿವ್ಯವಾದಂತಹ ಒಂದು ವಿಚಾರ ಅದು. ಅಂದ್ರೆ ಲೋಕ ರೂಢಿ ಆಗಲ್ಲ. ಪಂಡಿತರೆಲ್ಲ ಒಬ್ಬನೊಬ್ಬನ್ ಕಂಡ್ರೆ ಮತ್ಸರ, ಬಟ್ಟೆ ಕಿಚ್ಚು, ನನಗಿಂತ ಹೊಡೆದ್ನಲ್ಲ ಇನ್ನೊಂದು ಟೈಟ್ಲು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅಂತ ಒಬ್ಬನ ಹೊಟ್ಟೆ ಕಿಚ್ಚು, ಇನ್ನೊಂದು ಪ್ರಶಸ್ತಿ ಬಂತು ಒಂದು ಹೊಟ್ಟೆ ಕಿಚ್ಚು. ಹಾಗೆ ರತ್ನಾಕರ ತನ್ನ ಒಂದು 10,000 ಪದ್ಯಗಳ ಭರತೇಶ ವೈಭವವನ್ನ ಆ ಸ್ವಾಮಿಗಳ ಮುಂದೆ ಇಟ್ಟಾಗ ವಿಜಯಣ್ಣನ ಸ್ವಲ್ಪ ಹೊಟ್ಟೆ ಕಿಚ್ಚಾಗಿರ್ಬೋದು. ಅರೆ ಮೊನ್ನೆ ನಂದು
ಆನೆ ಮೇಲೆ ಮೆರವಣಿಗೆ ಆಗಿದೆ, ಇವಂದ ಯಾಕೆ ಆಗ್ಬೇಕು ಅಂತ ಹೇಳಿ. ಅದೇ ಸ್ವಾಮಿಗಳಿಗೆ ಸ್ವಲ್ಪ ಕಿವಿ ಚುಚ್ಚಿರ್ಬೇಕು ಯಾರು. ಅವರು ಆ ಭರತೇಶ ವೈಭವವನ್ನು ನೋಡಿ, ಅಯ್ಯ ರತ್ನಾಕರ, ಇದರೊಳಗೆ ಭಟ್ಟಾರ ಜಾಸ್ತಿ, ಸಿದ್ಧಾಂತಕ್ಕೆ ಅಂಶಗಳಿದೆ, ಅದನ್ನು ನೀನು ತೆಗೆದು ಹಾಕಬೇಕು. ತೆಗೆದುಹಾಕಿ ಅದನ್ನ ಪರಿಷ್ಕಾರ ಮಾಡಿ ಕೊಟ್ರೆ ನಾನು ಅದನ್ನ ಆನೆ ಮೇಲೆ ಮೆರವಣಿಗೆ ಮಾಡ್ತೇನೆ. ಇವನು ಗಂಡು ಕವಿ, ಅವನು ಹೇಳಿದ, ಪದ ಬಿಟ್ಟು ಅಡುಪದ ಒಂದು ಅಗ್ಗಳಿಕೆ, ನಾನು ಬರೆದ ಮೇಲೆ ಅದನ್ನು ತೆಗಿಯೋಲ್ಲ, ಬರೆದ ಮೇಲೆ ಅಳಿಸೋದಿಲ್ಲ. ಸ್ವಾಮಿ ನನ್ನ ಏನು ತಪ್ಪಿಲ್ಲ, ತಾವು ಇನ್ನೊಂದ್ಸತಿ ಓದಿ ಅಂತ. ಸ್ವಾಮಿಗಳ ಕೋಪ ಬಂತು, ನಾನು ಹೇಳೋದಕ್ಕೆ ಇವನು ವ್ಯತಿರಿಕ್ತವಾಗಿ ವಿರೋಧವಾಗಿ ಮಾತಾಡ್ತಾನೆ ಅಂತ ಹೇಳಿ ಕೋಪ ಬಂದು ಇಬ್ಬರಿಗೂ ತಿಕ್ಕಾಟ ಆಯಿತು. ರತ್ನಾಕರನಿಗೂ ಚಾರುಕೀರ್ತಿ ಸ್ವಾಮಿಗಳಿಗೂ ತಿಕ್ಕಾಟವಾಯಿತು. ತಿಕ್ಕಾಟವಾದಾಗ ಸ್ವಾಮಿಗಳು ಇವನಿಗೆ ಬಹಿಷ್ಕಾರ ಹಾಕಿದ್ರು. ಹೀಗೆ ಬಹಿಷ್ಕಾರ ಹಾಕಿನೇ ಜೈನ ಸಂಖ್ಯೆ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಸ್ವಾಮಿಗಳು ಬಹಿಷ್ಕಾರ ಹಾಕಿ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬಹಿಷ್ಕಾರ ಹಾಕಿ ಫಜೀತಿ ಆಗಿದೆ ನಮ್ಮ ಸಮಾಜ. ರತ್ನಾಕರನಿಗೆ ಬಹಿಷ್ಕಾರ ಹಾಕಿದ್ರು. 700 ಜನ ಶ್ರಾವಕರ ಮನೆ ಇತ್ತು ಮೂಡಿಬಿದ್ರಿನಲ್ಲಿ. ಯಾರು ಆಹಾರ ಕೊಡಬೇಡಿ ಅಂದ್ಬಿಟ್ರು. ಯಾರು ಅವನು ಆಹಾರ ಕೊಡಬೇಡಿ ಅಂತ. ಯಾಕೆಂದ್ರೆ ಅವಾಗ ಬ್ರಹ್ಮಚಾರಿಯಾಗಿದ್ದ ರತ್ನಾಕರ, ಬ್ರಹ್ಮಚಾರಿಯಾಗಿದ್ದ. 700 ಜನ ಶ್ರಾವಕರು ಯಾರು ಆಹಾರ ಕೊಡಬೇಡಿ ಅಂದ್ರು. ಸ್ವಾಮಿಗಳ ಒಂದು ಆಜ್ಞೆ, ಯಾರು ಆಹಾರ ಕೊಡಲಿಲ್ಲ. ರತ್ನಾಕರನಿಗೆ ಮಹಾಕೋಪ ಬಂತು. ಅವನು ತನ್ನ ತಂಗಿಯ ಮನೆಯಲ್ಲಿ ಆಹಾರ ಮಾಡ್ತಿದ್ದ. ತಂಗಿ ಇದ್ಲ ಅವಳಿಗೆ, ಅವನಿಗೆ ತಂಗಿ ಮನೆಯಲ್ಲಿ ಆಹಾರ ಮಾಡಿ ಕೋಪದಿಂದ ಹೇಳ್ತಾರೆ, ಅವನು ಜೈನ ಧರ್ಮವನ್ನು ತ್ಯಾಗ ಮಾಡಿ, ಇಂಥ ಸ್ವಾಮಿಗಳ ಹತ್ರ ನಾನೇನು ಕೆಲಸ ಮಾಡೋ ಅಂತ ಹೇಳಿ ಅವನು ಘಟ್ಟದ ಮೇಲೆ ಬಂದು ವೀರಶೈವ ಮತವನ್ನ ಅವನು ಅವಲಂಬಿಸಿದ. ವೀರಶೈವ ಮತವನ್ನ ಅವನು ಸ್ವೀಕಾರ ಮಾಡಿದ. ಸ್ವಲ್ಪ ದಿವಸ ಆಮೇಲೆ ತಿರ್ಗಾ ಅವನ ಕೋಪ ಉಪಶಮನವಾದ ಮೇಲೆ ಪುನಃ ಬಂದು ಜೈನ ದೀಕ್ಷೆಯನ್ನು ತೆಗೆದುಕೊಂಡು ರತ್ನಾಕರ ಶತಕ, ಅಪರಾಜಿತ ಶತಕವನ್ನ ಮತ್ತು 2000 ಆಧ್ಯಾತ್ಮ ಗೀತೆಗಳನ್ನ ಬರೆದಿದ್ದಾನೆ. 2000 ಆಧ್ಯಾತ್ಮ ಗೀತೆಗಳನ್ನ. ನಾನು ಕೆಲವು ಆಧ್ಯಾತ್ಮ ಗೀತೆಗಳನ್ನು ಓದಿದ್ದೀನಿ, ವೈರಾಗ್ಯ ನಿಧಿ ಅದು. ಆದ್ರೆ ನಮ್ಮಲ್ಲಿ ಪ್ರಚಾರ ಕಡಿಮೆ. ಪುರಂದರದಾಸರ ಕೀರ್ತನೆಗಳು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿದೆ ರತ್ನಾಕರನ ಕೀರ್ತನೆಗಳು, ಆ ಗೀತೆಗಳು. ಆದ್ರೆ ಓದೋರಿಲ್ಲ, ಹಾಡೋರಿಲ್ಲ, ನಮ್ಮಲ್ಲಿ ಪ್ರಚಾರ ಮಾಡೋರಿಲ್ಲ. ಹೀಗಾಗಿ ಅವನು ಈ ಒಂದು 2000 ಆಧ್ಯಾತ್ಮಿಕ ಗೀತೆಗಳನ್ನ 128 ವೃತ್ತ ಇರತಕ್ಕಂಥ 2 ಶತಕಗಳನ್ನ, ಒಂದು ಅಪರಾಜಿತೇಶ್ವರ ಶತಕ ಮತ್ತೊಂದು ರತ್ನಾಕರ ಶತಕವನ್ನ ಬರೆದ. ಇನ್ನೊಂದು ಕಥೆ ಇದೆ, ಅದು ಪಂಜೆ ಮಂಗೇಶ್ವರಾಯರು ಅವರ ಪುಸ್ತಕದಲ್ಲಿ ನಾನು ಓದಿದ್ದೀನಿ ಆ ಕಥೆ. ಮೂಡುಬಿದಿರೆನಲ್ಲಿ ಈ ರತ್ನಾಕರ ಮಹಾ ಸುಂದರ ಯುವಕ, ಪ್ರತಿಭಾಶಾಲಿ. ಅವನ ಪ್ರತಿಭೆಯನ್ನ ಗುರುತಿಸಿ ಕಾರ್ಕಳದ ಭೈರವ ಅವನ ಆಸ್ಥಾನಕ್ಕಾಗಿ ಶೃಂಗಾರ ಕವಿ ಅಂತ ಒಂದು ಬಿರುದನ್ನು ಕೊಟ್ಟಂತೆ. ಶೃಂಗಾರ ಕವಿ ಬಿರುದು ಕೊಟ್ಟ. ಇವನ ಕಾವ್ಯವನ್ನ ಮೆಚ್ಚಿಕೊಂಡ. ಆಗೇನಾಯ್ತು, ಇವನು ಯೋಗಾಭ್ಯಾಸಗಳ ಬಲದಿಂದ ಈ ದಶವಾಯುಗಳನ್ನ ಸ್ವಾಧೀನಪಡಿಸಿಕೊಂಡು ಅದೃಶ್ಯ ರೂಪದಲ್ಲಿ ಇವನು ಓಡಾಡ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡಂತೆ. ಅದೃಶ್ಯ ರೂಪನಾಗಿ ಆ ಅದೃಶ್ಯ ರೂಪ ಪಡ್ಕೊಂಡ ಆ ಭೈರವ ಅರಸನ ಮಗಳು ರಾಜಕುಮಾರಿ ಇವನಲ್ಲಿ ಮೋಹಿತಳಾದ. ರತ್ನಾಕರನ ಆ ಪ್ರತಿಭೆಯನ್ನು ನೋಡಿ, ಅವನ ರೂಪವನ್ನು ನೋಡಿ, ಇವನು ಯಾರಿಗೂ ಕಾಣದ ಹಾಗೆ ಅಂತಃಪುರಕ್ಕೆ ಹೋಗಿ ರಾಜಕುಮಾರಿಯೊಡನೆ ಇರತಕ್ಕಂಥ ವಿಚಾರ ರಾಜನಿಗೆ ಗೊತ್ತಾಯಿತು. ಇವನ್ನ ಹಿಡಿಸ್ಬೇಕು ಅಂತ ಪ್ರಯತ್ನ ಪಟ್ಟ. ಆಗ ಇವನು ಆ ಮೂಡುಬಿದಿರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು ಈ ಬಾಳೆಹೊನ್ನೂರು ಮಠಕ್ಕೆ ಹೋಗಿ ಅಲ್ಲಿ ಶೈವ ದೀಕ್ಷೆಯನ್ನ ತೆಗೆದುಕೊಂಡ ಅಂತಕ್ಕಂಥ ಅದೊಂದು ದತ್ತ ಕಥೆ ಇದೆ. ಇನ್ನೊಂದು 3ನೇ ಕಥೆ, ಅಲ್ಲ ರತ್ನಾಕರನಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಜನ ಅಂತಂದ್ರೆ, ಇವನ ಒಂದು ಪ್ರತಿಭೆಯನ್ನು ಗುರುತಿಸಿ ಹೊಟ್ಟೆ ಕಿಚ್ಚು ಬಹಳ ಜಾಸ್ತಿಯಾಗಿ ಜನಗಳಿಗೆ ಒಂದ್ ದಿವಸ ರಾತ್ರಿ
ಇವನು ಮಲಗಿರ್ತಕ್ಕಂತಹ ಮಂಚದ ಕೆಳಗೆ ಒಬ್ಬ ವೇಶ್ಯೆಯನ್ನು ಮಲಗಿಸಿದ್ರಂತೆ. ವೇಶ್ಯೆಯನ್ನು ಮಲಗಿಸಿ ಎಲ್ಲರನ್ನು ಕರ್ಕೊಂಡು ಬಂದು ತೋರಿಸಿ ಇವನು ಇಂಥ ದುಷ್ಕೃತ್ಯವನ್ನ ಮಾಡಿದ್ದಾನೆ ಅಂತಕ್ಕಂತ ಹೇಳಿ ಅವನಿಗೆ ಅಪವಾದ ಬರೆಸಿ ಅವನ ಊರಿನಿಂದ ಅಟ್ಟಿದ್ರು ಅಂತಕ್ಕಂಥ ಒಂದು ಕಥೆ. ಏನೇ ಕಥೆ ಇರಲಿ, ಇವೆಲ್ಲ ಅಂತೂ ರತ್ನಾಕರನಿಗೆ ಜೈನ ಧರ್ಮೀಯರೇ ಸ್ವಲ್ಪ ಕಷ್ಟ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅರ್ಥ. ಭರತೇಶ ವೈಭವದಲ್ಲಿ ತ್ಯಾಗ ಭೋಗಗಳ ಒಂದು ಸಮನ್ವಯವನ್ನು ತಂದಿದ್ದಾನೆ. ಇದನ್ನು ಓದಿದ್ರೆ ನನಗೆ ಈ ಭಗವದ್ಗೀತೆಯನ್ನು ಓದಿದಾಗ ಸ್ಥಿತಪ್ರಜ್ಞ ಅಂತಕ್ಕಂಥ ಒಂದು ಮಾತು ಬರ್ತದೆ. ಸ್ಥಿತಪ್ರಜ್ಞ, ಆ ಸ್ಥಿತಪ್ರಜ್ಞನ ಕೃಷ್ಣನಿಗೆ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಆ ಸ್ಥಿತಪ್ರಜ್ಞತೆ ರತ್ನಾಕರ ಆ ಭರತೇಶನಲ್ಲಿ ತೋರಿಸಿದ್ದಾನೆ. ಆ ಭರತೇಶ ವೈಭವ ಹೋದಾಗ ಭರತೇಶ ಎಂಥ ಒಬ್ಬ ಸ್ಥಿತಪ್ರಜ್ಞ. ಅವನು ಒಂದು ಕ್ಷಣಾರ್ಧದಲ್ಲಿ ಪುರುಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೇ ರಾಯ ಸ್ಮರಿಸಿ ಕಣ್ಣಿಟ್ಟರೆ ಕ್ಷಣೇ ಕಾಂಬಾಲ ಭರತ ಚಕ್ರಿಯ ಹೇಳಲವೇ. ಇದು ಸ್ಥಿತಪ್ರಜ್ಞತೆ. ಸ್ಮರಿಸಿ ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂಗ ಮಂಡೆ ಬೆಳೆದು ಮನ ಬೋಳಾದ ತಪಸಿಯ ಕೊಂಡಾಡಲವೇ ಚಕ್ರಿಯನು. ಇದು ಸ್ಥಿತಪ್ರಜ್ಞತೆ. ಇನ್ನೊಂದು ನನಗೆ ನೆನಪ ಬರುತ್ತೆ. ಗಾನ ಮದ್ದಳೆ ತಾಳಲಯಕ್ಕೆ ನರ್ತಿಪ ಮಂದಯಾನೆಗೆ ಶಿರದ ಕುಂಭದೊಳು ಧ್ಯಾನವಿಪ್ಪಂತೆ ಈ ರಾಜ್ಯದೊಡಿದ್ದು ಮುಕ್ತಿ ಸಂಧಾನದೊಳಗೆ ನಿನ್ನ ನೆನಪು. ಒಬ್ಬ ಡ್ಯಾನ್ಸರ್, ನೃತ್ಯಗಾರ್ತಿ, ಅವಳು ಒಂದು ಮಹಾಸಭೆಯಲ್ಲಿ ಅವಳು ನೃತ್ಯ ಮಾಡ್ತಾ ಇದ್ದಾಳಂತೆ. ಗಾನ ಮದ್ದಳೆ ತಾಳಲಯಕ್ಕೆ ನರ್ತಿಪ ಮಂದಯಾನೆಗೆ ಶಿರದ ಕುಂಭದೊಳು. ಎಂಥ ನೃತ್ಯ ಮಾಡ್ತಾಳೆ ಅಂತಂದ್ರೆ ಅವಳ ತಲೆ ಮೇಲೆ ಒಂದು ಕುಂಭವನ್ನು ಇಟ್ಕೊಂಡು ನೃತ್ಯ ಮಾಡ್ತಾಳೆ. ಆ ನೃತ್ಯ ಮಾಡಿದ್ರೆ ಅವಳ ದೃಷ್ಟಿ ಒಂದು 10,000 ಜನ ನೃತ್ಯವನ್ನು ನೋಡಿದ್ರು ಕೂಡ ಒಬ್ರು ಅವಳು ಕಾಣಲ್ವಂತೆ. ಯಾರು ಸಭಿಕರಲ್ಲಿ ಒಬ್ರು ಅವಳು ಕಾಣಲ್ಲ. ಅವಳ ದೃಷ್ಟಿಯಲ್ಲ ಈ ಕುಂಭದ ಮೇಲಿದೆ. ಆ ಕುಂಭ ಬಿದ್ದೋಗುತ್ತೋ ಅಂತಕ್ಕಂತ ಹೇಳಿ ಆ ದೃಷ್ಟಿಯಿಂದ ಕುಂಭದ ಮೇಲೆ ಹೇಗಿರುತ್ತೋ ಗಾನ ಮದ್ದಳೆ ತಾಳಲಯಕ್ಕೆ ನರ್ತಿಪ ಮಂದಯಾನೆಗೆ ಶಿರದ ಕುಂಭದೊಳು ಧ್ಯಾನ ವಿಪ್ಪಂತೆ ರಾಜ್ಯದೊಡಿದ್ದು ಭರತ ಚಕ್ರವರ್ತಿ ರಾಜ್ಯದೊಡಿದ್ದು ಮುಕ್ತಿ ಸಂಧಾನದೊಳಗೆ ನಿನ್ನ ನೆನಪು. ಆ ಕೃಷ್ಣನಿಗೆ 16,000 ಜನ ರಾಣಿಯರು, ಭರತೇಶ್ವರನಿಗೆ 96,000 ಜನ ರಾಣಿಯರು. ಅದರೊಳಗೆ ಮಹಾರಾಣಿ ಯಾರಪ್ಪ ಅಂದ್ರೆ ಕುಸುಮಾಜಿ. ಆ ಭರತೇಶ ವೈಭವ ಓದಿದ್ರೆ ಅದು ಅವರೊಳಗೆ ಮೈ ಮರೆತು ಬಿಡ್ತೀವಿ ನಾವು. ಆ ಕುಸುಮಾಜಿಯ ಜೊತೆ ಅವನು ಊಟ ಮಾಡ್ಬೇಕಾದ್ರೆ, ಮಲಗಿರಬೇಕಾದ್ರೆ ಅವನ ಆ ಭೇದ ವಿಜ್ಞಾನ ಯಾವ ಸ್ಥಿತಿಲಿರ್ತಿತ್ತು, ಸ್ಥಿತ ಪ್ರಜ್ಞಾನದಕ್ಕೆ ಎಂಥ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಅವನು ಕರ್ಮಿ ಆದ್ರೂ ನಿಷ್ಕರ್ಮಿ, ಕರ್ಮನಿದ್ರು ನಿಷ್ಕರ್ಮಿ, ನಿಷ್ಕಾಮಿ ಆದ್ರೂ ಕರ್ಮಿ, ನಿಷ್ಕಾಮ ಕರ್ಮವನ್ನ ಮಾಡ್ತಕ್ಕಂಥ ಮಹಾನುಭಾವ ಭರತ ಚಕ್ರವರ್ತಿ. ಹರಿವಾಣ ಬಟ್ಟಲುಗಳಿಗೆ ಬಾಯ್ದೆರೆದಾಗ ಕರತಲ ಸಂಧಾನ ಬಿಗುವುದು ಗುರುವಂಶನಾಥಗೆ ಸಿದ್ಧ ಲೋಕಕ್ಕೆ ಬರುತ್ತಿಗುವುದು ಎದೆಯ ಸಂಧಾನ. ಅವನು ರಾಣಿ ಜೊತೆಗೆ ಆಹಾರ ಮಾಡ್ತಿರ್ಬೇಕಾದ್ರೆ ಹರಿವಾಣ ಬಟ್ಟಲುಗಳಿಗೆ ಬಾಯ್ದೆರೆದಾಗ ಕರತಲ ಸಂಧಾನ ಬಿಗುವುದು. ಈ ಬಾಯಿಗೂ ಕೈಗೂ ಸಂಧಾನ ಇದ್ದೇ ಇರುತ್ತೆ ಊಟ ಮಾಡ್ಬೇಕಾದ್ರೆ. ಹರಿವಾಣ ಬಟ್ಟಲುಗಳಿಗೆ ಬಾಯ್ದೆರೆದಾಗ ಕರತಲ ಸಂಧಾನ ಬಿಗುವುದು. ಆದ್ರೆ ಗುರುವಂಶನಾಥಗೆ ಸಿದ್ಧ ಲೋಕಕ್ಕೆ ಹೋಗಿ ಬರುತ್ತಿರುವುದು ಎದೆಯ ಸಂಧಾನ. ಈ ಎದೆಯ ಸಂಧಾನ ಎಲ್ಲಿ?
ಸಿದ್ಧಲೋಕದಲ್ಲಿ ಒಂದು ನಿಮಿಷದಲ್ಲಿ ಓಂ ನಮ ಸಿದ್ಧೇಭ್ಯ ಅಂದ್ರೆ ಎಲ್ಲವನ್ನ ಬಿಟ್ಟು ಅವನು ಸ್ಥಿತಪ್ರಜ್ಞತೆ, ಆ ಒಂದು ಏಕಾಗ್ರತೆಯನ್ನ ಸಾಧಿಸ್ತಕ್ಕಂಥ ಆ ಪರಮ ದಿವ್ಯ ಚೇತನ ಭರತ ಚಕ್ರವರ್ತಿ. ಅಂಥ ಒಂದು ಭೋಗ ಯೋಗ ಸಮನ್ವಯವನ್ನ ತಂದಿದ್ದಾನೆ ರತ್ನಾಕರ ತನ್ನ ಭರತೇಶ ವೈಭವದಲ್ಲಿ. ಭೋಗ ವಿಚಾರವೂ ಬೇಕು ನೃಪತಿಗೆ, ಆತ್ಮಯೋಗ ವಿಚಾರವೂ ಬೇಕು, ರಾಗರಸಿಕನಾಗಬೇಕು, ಭಾವಿದೆ ವೀತರಾಗರಸಿಕನಾಗಬೇಕು. ಭೋಗ ವಿಚಾರವೂ ಬೇಕು ನೃಪತಿಗೆ, ಆತ್ಮಯೋಗ ವಿಚಾರವು, ರಾಗ ರಸಿಕನಾಗಬೇಕು, ಭಾವಿಸೆ ವೀತರಾಗ ರಸಿಕನಾಗಬೇಕು. ಇಂಥ ಒಂದು ಭೋಗಯೋಗ ಸಮನ್ವಯವನ್ನ ಭರತೇಶ ವೈಭವದಲ್ಲಿ ತಂದಿದ್ದಾನೆ ರತ್ನಾಕರ ಮಹಾಕವಿ. ಇನ್ನೊಂದು ಎಚ್ಚರಿಕೆ ಈ ಭರತೇಶ ವೈಭವದಲ್ಲಿ, ಹಿಂದಿನ ಹಳೆಯ ಕಥೆ, ಹಳೆಯ ವಿಚಾರ ಅದನ್ನ ತೆಗೆದುಕೊಂಡು ಹೊಸದಾಗಿ ಒಂದು ಹೊಸ ರೀತಿಯಲ್ಲಿ ಒಂದು ಸ್ವತಂತ್ರತೆಯನ್ನ ಸಾಧಿಸತಕ್ಕಂಥ ಒಂದು ಮಹಾ ವೈಶಿಷ್ಟ್ಯ ಭರತೇಶ ವೈಭವ. ನೀವು ಆದಿಪುರಾಣವನ್ನು ಓದಿದ್ರೆ ಭರತನನ್ನ ಕಂಡ್ರೆ ನಿಮಗೆ ಸ್ವಲ್ಪ ಅವನ ಮೇಲೆ ಕೋಪ ಬರುವುದು. ರಾಜ್ಯದ ಆಸೆಗೋಸ್ಕರವಾಗಿ ಏನೇನೋ ಮಾಡ್ತಾ ಭರತ ಅಂತ. ಆದ್ರೆ ಭರತೇಶ ವೈಭವವನ್ನು ಓದಿದಾಗ ನಿಮಗೆ ಗೋಮಟೇಶ್ವರನ ಬಗ್ಗೆ, ಬಾಹುಬಲಿಯ ಬಗ್ಗೆ ಕೋಪ ಬರುತ್ತೆ. ಏನಯ್ಯ ಈ ಬಾಹುಬಲಿ ಅವನ ಅಣ್ಣನ ಮೇಲೆ ಯುದ್ಧಕ್ಕೆ ಹೋಗ್ಬಿಟ್ನಲ್ಲ ಅಂತ ಆ ಮನಸ್ಸನ್ನ ಹೇಗೆ ಕವಿ ತನ್ನ ಒಂದು ಸ್ವತಂತ್ರತೆಯನ್ನು ಉಪಯೋಗಿಸಿಕೊಂಡು ಆ ಹಳೆ ಕಥೆಯ ಹಳೆ ವಿಚಾರವನ್ನ ಹೊಸದಾಗಿ ನಮ್ಮ ಮುಂದೆ ಇಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಭರತೇಶ ವೈಭವ ಹೋದ್ರೆ ನಮಗೆ ಗೊತ್ತಾಗುತ್ತೆ. ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡದಲ್ಲಿ ಉದ್ಧಾಮ ಕವಿ ರತ್ನಾಕರ, ತ್ರಿಭಾಷಾ ಜ್ಞಾನಿಯ. ಈ ಒಂದು ಕುಂದಕುಂದರ ಸಮಯ ಸಾರವನ್ನ ಆಳವಾಗಿ ಅಧ್ಯಯನ ಮಾಡಿ ಅರಿಗಿಸಿಕೊಂಡಂತಹ ಮಹಾನ್ ಚೇತನ ರತ್ನಾಕರ ಮಹಾಕವಿ. ನೀವು ಅಪರಾಧೇಶ್ವರ ಶತಕವನ್ನ ಮುಂದೆ ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ತಮ್ಗೆ ಅರ್ಥವಾಗುತ್ತೆ ಹೇಗೆ ನಾನು ಕುಂದಕುಂದರ ಸಮಯ ಸಾರ ಮತ್ತು ರತ್ನಾಕರ ಅಪರಾಧ ಶತಕ ಪಕ್ಕದಲ್ಲಿ ಇಟ್ಟುಕೊಂಡು ನೀವು ಎರಡು ತಾಳೆ ಹಾಕುವುದು. ಅಷ್ಟರ ಮಟ್ಟಿಗೆ ಸಮಯ ಸಾರವನ್ನು ಓದಿ ಸಮಯ ಸಾರದ ಆ ಒಂದು ವಿಚಾರವನ್ನ ಅತ್ಯಂತ ಸುಲಭವಾಗಿ, ಸುಗಮವಾಗಿ, ಸುಭಗವಾಗಿ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಹೇಳಿದ್ದಾನೆ. ಒಂದೇ ಒಂದು ಪದ್ಯ ಎಷ್ಟು ಸೊಗಸಾಗಿದೆ. ಆತ್ಮನ ವಿಚಾರವನ್ನ ಹೇಗೆ ಕುಂದರು ವಿವರಿಸಿದ್ದಾರೆ ಅದನ್ನ ರತ್ನಾಕರ ಎಷ್ಟು ಮಟ್ಟಿಗೆ ಹೇಳಿದ್ದಾರೆ ಅಂತಂದ್ರೆ, ಬಿಸಿಲಿಂ ಕಂದದ ಬೆಂಕಿಯಂ ಸುಡದ ನೀರಿಂ ನಾಂದದ ಉಗ್ರಾಸಿ ಭೇದಿಸಲು ಬಾರದ ಚಿನ್ಮಯಂ ತನ್ನ ಒಳ್ಪಂ ಮರೆತು ಪರಧ್ಯಾನದಿಂ ಪತಿವಿಂದ ಈ ಬಹುಬಾಧೆಯಂ ಕೇಡಾಗುವ ರುಜಗಳಿಂ ಕೇಡಾಗುವ ಈ ಮೈಗೆ ಸಂಧಿಸಿದನು ತನ್ನನೇ ತಾನ್ ಚಿಂತಿಸಲ್ ಸುಖಿಯಲ ರತ್ನಾಕರಾಧೀಶ್ವರ ರತ್ನಾಕರಾಧೀಶ್ವರ. ಇದನ್ನೇ ಕುಂದರು ಹೇಳಿರ್ತಕ್ಕಂಥದ್ದು. ಸ್ವಲ್ಪ ಕಷ್ಟ ಅವರು ಅರ್ಥ ಮಾಡ್ಕೊಳ್ಬೇಕಾದ್ರೆ. ಇದು ಆತ್ಮನ ಅವನ ಸ್ವಭಾವ ಆಗಿದೆ. ಬಿಸಿಲಿಂ ಕಂದದ ಬೆಂಕಿಯಂ ಸುಡದ ನೀರಿಂ ನಾಂದದ ಉಗ್ರಾದಿ ಭೇದಿಸಲು ಬಾರದ ಚಿನ್ಮಯಂ. ಅವನು ಅಮರ, ಶಾಶ್ವತ, ಅನಾದಿ ಕಾಲದ ಇದ್ದಾನ ಅವನು. ಬಿಸಿಲಿಂ ಕಂದದ ಬೆಂಕಿಯಂ ಸುಡದ ನೀರಿಂ ನಾಂದದ ಉಗ್ರಾಸಿ ಭೇದಿಸದುಂಬಾರದ ಚಿನ್ಮಯಂ. ಆದರೆ ತನ್ನ ಒಳ್ಪಂ ಮರೆತು ತನ್ನನ್ನು ತಾನು ಮರ್ತಿದ್ದಾನೆ. ತನ್ನ ಒಳ್ಪಂ ಮರೆತು ಪರಧ್ಯಾನದಿಂದ ಅವನು ಸ್ವಸಮಯವಾಗಿಲ್ಲ, ಅವನು ಪರಸಮಯನಾಗಿ ತನ್ನ ಹಿತನವರು ತನ್ನನ್ನು ತಾನು ಮತ್ತು ತನ್ನ ಒಳ್ಪಂ ಮರೆತು ಪರಧ್ಯಾನದಿಂದ ಪಸಿವಿಂದ ಈ ಕರ್ಮದ ಆವರಣಗಳು ಸಿಕ್ಕಿಬಿದ್ದಿದ್ದಾನೆ ಆತ್ಮ. ಪಸಿವಿಂದ ಪರಧ್ಯಾನದಿಂ ಪಸಿವಿಂದ ಈ ಬಹುಬಾಧೆಯಂ ರುಜಗಳಿಂ ಕೇಳಾಗುವ ಈ ಮೈಗೆ ಸಂಧಿಸಿದ ತನ್ನನೇ ತಾನ್ ಚಿಂತಿಸಲ್ ಸುಖಿಯಲ ರತ್ನಾಕರಾಧೀಶ್ವರ. ಇದು ಒಂದು ಸ್ಯಾಂಪಲ್ ಕೊಟ್ಟೆ ನಿಮಗೆ ಹೇಗೆ ರತ್ನಾಕರ ಈ ಕುಂದಕುಂದರ
ಸಮಯ ಸಾರವನ್ನು ಓದಿ, ಅನೇಕ ಸಿದ್ಧಾಂತ ಗ್ರಂಥವನ್ನು ಓದಿ, ಮನನ ಮಾಡಿ, ಅಧ್ಯಯನ ಮಾಡಿ, ಮನನ ಮಾಡಿ, ಚಿಂತನ ಮಾಡಿ, ಮಂಥನ ಮಾಡಿ ಆ ಒಂದು ಭಟ್ಟಿ ಇಳಿಸಿದ್ದಾನೆ ತನ್ನ ಕಾವ್ಯಗಳಲ್ಲಿ. ಕೆಲವರು ಹೇಳ್ತಾರೆ ಸೋಮೇಶ್ವರ ಶತಕ ಅಂತ ಕೇಳಿದ್ರೆ ಅದು ರತ್ನಾಕರನೇ ಬರೆದಿರ್ತಕ್ಕಂಥದ್ದು ಅಂತ. ಯಾವಾಗ ಇವನು ವೀರಶೈವನಾದ, ಬಾಳೆಹೊನ್ನೂರು ಮಠಕ್ಕೆ ಹೋಗಿ ಆ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಲಿಂಗವನ್ನ ಕಟ್ಟಿಕೊಂಡ ಇವನು, ಆಗ ಇವನು ವೀರಶೈವನಾದ. ಆ ವೀರಶೈವನಾದಾಗ ಬಸವ ಪುರಾಣವನ್ನ ಬರೆದ, ಸೋಮೇಶ್ವರ ಶತಕವನ್ನ ಬರೆದ ಅಂತ ಹೇಳ್ತಾರೆ. ಆ ಪದ್ಯದಲ್ಲಿ ಒಂದು ಪದ್ಯ ಬರುತ್ತೆ, ವರ ಸಮ್ಯಕ್ತ್ವ ಸುಧರ್ಮ ಜೈನ ಮತದೊಳ್ತಾಂ ಪುಟ್ಟಿ ಆ ದೀಕ್ಷಯಂ ಧರಿಸಿ ಸನ್ನುತ ಕಾವ್ಯಶಾಸ್ತ್ರಗಳುಮಂ ನಿರ್ಮಾಣಮಂ ಮಾಡುತಂ ವರರತ್ನಾಕರ ಯೋಗಿಯಂದು ನಿರುತಂ ವೈರಾಗ್ಯ ಬಂದಿರಲ್ ಆಂ ಹರ ದೀಕ್ಷಾವ್ರತನಾದನೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ, ಶ್ರೀ ಚನ್ನ ಸೋಮೇಶ್ವರ. ಪ್ರಾಯಶಃ ರತ್ನಾಕರ ಆ ಸಮಯದಲ್ಲೂ ಜೈನಾಗಿದ್ರೆ ನಮ್ಗೆ ಎಷ್ಟು ಲಾಭ ಆಗ್ತಿತ್ತು, ಇನ್ನೇನೇನು ಬರೀತಿದ್ನೋ ಅದು ನಾವೇ ಅವನ್ನ ಕಟ್ಟಿದೀವಿ ಆಚೆಗೆ. ವರ ಸಮ್ಯಕ್ತ್ವ ಎಂಥ ಮಾತಾಡ್ತಾ ನೋಡಿ. ವರ ಸಮ್ಯಕ್ತ್ವ ಸುಧರ್ಮ ಜೈನ ಧರ್ಮದೊಳ್ ತಾನ್ ಹುಟ್ಟಿ ಆ ದೀಕ್ಷಯಂ ಧರಿಸಿ ಸನ್ನುತ ಕಾವ್ಯಶಾಸ್ತ್ರಗುಳುವಂ ನಿರ್ಮಾಣಮಂ ಮಾಡುತ್ತನು ವರ ರತ್ನಾಕರ ಯೋಗಿ ಎಂದು ನಿರುತಂ ವೈರಾಗ್ಯವಂದೇರಲ್ ಆಂ ಹರ ದೀಕ್ಷಾವ್ರತನಾದೆನೈ ಹರ ಹರ ಶ್ರೀಚನ್ನ ಸೋಮೇಶ್ವರ. ಅವನ ಹೆಸರು ಅವನು ಹೇಳ್ಕೊಂತಾನೆ, ನನಗೆ ಅವನಿಗೆ ರತ್ನಾಕರ ವರ್ಣಿ, ರತ್ನಾಕರ ಅಣ್ಣ, ರತ್ನಾಕರ ಯೋಗಿ ಎಲ್ಲ ಇದೆ. ಆದ್ರೆ ಅವನು ಬಹಳ ಪ್ರಿಯವಾದ ಹೆಸರು ರತ್ನಾಕರ ಸಿದ್ಧ ಅಂತೆ. ರತ್ನಾಕರ ಸಿದ್ಧ ಅವನಿಗೆ ಬಹಳ ಪ್ರಿಯವಾದ ಹೆಸರು. ಯಾಕೆಂದ್ರೆ ಅವನು ಆ ಸಿದ್ಧ ಪದವಿಗೆ ತಾನೊಂದು, ನಾನು ಸಿದ್ಧ ಪದವಿಗೆ ತಾನೊಂದು. ಅವನ ದೃಷ್ಟಿಯಲ್ಲ ಆ ಸಿದ್ಧತ್ವಕ್ಕೆ ಒಲಿದಿದ್ದಂತೆ. ಸಿದ್ಧ ಪದವಿಗೆ ಒಲಿದಿದ್ರಿಂದ ನನಗೆ ಸಿದ್ಧ, ರತ್ನಾಕರ ಸಿದ್ಧ ಅಂತಕ್ಕಂಥ ಆ ಹೆಸರೇ ನನಗೆ ಬಹಳ ಪ್ರಿಯ ಅಂತ ಹೇಳ್ಕೊಂಡಿದ್ದಾನೆ. ಮತ್ತು ಅವನ ದೇವರು ಯಾರು ಅಂದ್ರೆ ಶ್ರೀಮಂಧರ ಸ್ವಾಮಿ. ಅವನ ಆರಾಧ್ಯ ದೈವ ಶ್ರೀಮಂಧರ ಸ್ವಾಮಿ. ಶ್ರೀಮಂಧರ ಸ್ವಾಮಿಯನ್ನ ಅವನು ಪ್ರತಿಯೊಂದು ಆ ಒಂದು ಪದ್ಯದಲ್ಲೂ ಕೂಡ ನೆನೆಸ್ಕೊಂಡಿದ್ದಾನೆ ಶ್ರೀಮಂಧರ ಸ್ವಾಮಿಯನ್ನ. ಇಂಥ ಮಹಾನುಭಾವ ರತ್ನಾಕರನ ಬಗ್ಗೆ ಯಾಕೆ ಈ ಒಂದು ಉಪೋದ್ಘಾತ ಕೊಟ್ಟೆ ಅಂದ್ರೆ, ಒಂದು ರತ್ನಾಕರಿಗೆ ಗೊತ್ತಿರಬೇಕು ಎಂಥ ತತ್ವಶಾಲಿ ಕವಿ ನಮ್ಮಲ್ಲಿ ಹುಟ್ಟಿ ನಮಗೆ ದೊಡ್ಡ ಆಸ್ತಿಯನ್ನ ಬಿಟ್ಟು ಹೋಗಿದ್ದಾನೆ. ಇವನ 2 ಶತಕಗಳು ಅಮೋಘವಾದಂತಹ ಶತಕಗಳು. ಒಂದು ರತ್ನಾಕರ ಶತಕ, ಇನ್ನೊಂದು ಅಪರಾಜಿತೇಶ್ವರ ಶತಕ. ರತ್ನಾಕರ ಶತಕ ಜನಗಳಿಗೆ, ಸಂಸಾರಿಗಳಿಗೆ, ಗೃಹಸ್ಥರಿಗೆ ಒಂದು ಕೈಗನ್ನಡಿ. ಅದನ್ನು ಓದಿದ್ರೆ ನಾವು ಹೇಗೆ ಜೀವನವನ್ನ ಸಾಗಿಸಬೇಕು, ನಮ್ಮ ಚಾರಿತ್ರವನ್ನ ಹೇಗೆ ಇಟ್ಕೊಳ್ಬೇಕು, ನಾವು ಚಾರಿತ್ರ ಸಂಪನ್ನರಾಗಿ ಹೇಗೆ ಬಾಳಬೇಕು ಅಂತಕ್ಕಂಥದ್ದನ್ನ ಆ ಇಡೀ ಶತಕದಲ್ಲಿ ಬಿಡಿ ಬಿಡಿಯಾಗಿ ಅವನು ಹೇಳಿದ್ದಾನೆ. ಅದೊಂದು ಗೃಹಸ್ಥರಿಗೆ ಕೈಗನ್ನಡಿ. ಅವರಿಗೆ ಆದರೆ ವೈರಾಗ್ಯ, ಯಾಕೆಂದ್ರೆ ಮೆಚೂರಿಟಿ ಅಂತ ಹೇಳ್ತಾರೆ. ವಯಸ್ಸಿನಲ್ಲಿ ಶೃಂಗಾರ ಕಾವ್ಯವನ್ನು ಬರೆದ. ಆ ಭರತೇಶ ವೈಭವವನ್ನು ಬರೆದು ಇವೆಲ್ಲ ಮಧ್ಯೆ ಎಡರು ತೊಡರುಗಳು ಬಂದಾಗ ಅವನು ಶೈವನಾಗಿ ಆಮೇಲೆ ಪುನಃ ಅವನ ಜೈನನಾದಾಗ ಅವನಿಗನ್ಸಿರ್ಬೇಕು, ಹೌದು ಜನ ಹೇಳೋ ಮಾತು ಸ್ವಲ್ಪ ಸತ್ಯ ಇದೆ, ಸ್ವಲ್ಪ ಶೃಂಗಾರ ಜಾಸ್ತಿ ಆಯ್ತೇನೋ ಭರತೇಶ ವೈಭವದಲ್ಲಿ ಅಂತಕ್ಕಂಥ ಒಂದು ಸಂದೇಹ ಬಂದಿರ್ಬೋದು ರತ್ನಾಕರನಿಗೆ. ಅದಕ್ಕೋಸ್ಕರನೇ ರತ್ನಾಕರ ಶತಕದಲ್ಲಿ ಒಂದು ಮಾತು ಹೇಳ್ತಾರೆ, ಕಾಮಿನಿ ಮೂತ್ರದ ವಜ್ರಮಯ್ಯಂ
ಲದೆಯಂದು ಮಾಂಸಭುಜಮಂ ಹೇಮಾಕ್ಷವೆಂದೆಂದು ನೆತ್ತರಂದ ತುಟಿಯಂ ಸುಧಾ ರುಚಿಯನುತ್ತ ಆಂ ಬಿಳ್ದುದಂ ಸಾಲದೆ ಅನ್ಯರಂ ವೈದ್ಯಂ ಆಂ ಕವಿಯೋ ವಲಂ ಕವಿಯೋ ರತ್ನಾಕರಾಧೀಶ್ವರ. ಬೇರೆಯವರು ಕಾಮೆಂಟ್ ಮಾಡ್ಬೋದು, ನನಗೆ ನನ್ನ ಅಂತರಂಗದಲ್ಲಿ ಹೇಳ್ತಾ ಇದ್ದೆ ಅಂತ ರತ್ನಾಕರನಿಗೆ ಎಂಥ ಶೃಂಗಾರವನ್ನು ಬೆರೆಸ್ಬಿಟ್ಟೆ ನಾನು ಆ ಭರತೇಶ ವೈಭವದಲ್ಲಿ. ಇಷ್ಟೊಂದು ಶೃಂಗಾರ ಬೆರೆಸಬಾರ್ದಾಗಿತ್ತು. ಅವನಿಗೆ ರಿಪೆಂಟೆನ್ಸ್ ಬಂದಿರ್ಬೋದು ಸ್ವಲ್ಪ ದಿವಸ ಆದ್ಮೇಲೆ, ಯಾಕೆಂದ್ರೆ ವಯಸ್ಸಾಯ್ತು ಅವನಿಗೆ. ಆ ಒಂದು ಬಿಸಿ ರಕ್ತ ಕಮ್ಮಿ ಆಗಿರ್ಬೇಕು. ಆಗ ಇವೆಲ್ಲ ಈ ಶೃಂಗಾರವನ್ನ ಬೆರೆಸಿಬಿಟ್ಟೆ. ಆಂ ಬಿಡುದಂ ಸಾಲದೆ, ನಾನು ಬಿದ್ದು ಒದ್ದಾಡಿ ಪರಿಪಾಟ್ ಬಿದ್ದಿದ್ದಲ್ದೆ ಆಂ ಬಿಡುದಂ ಸಾಲದೆ ಅನ್ಯರಂ ವೈದ್ಯಂ. ಏನಪ್ಪ ಎಷ್ಟು ಜನ ಇದನ್ನು ಓದ್ಬಿಟ್ಟಿದಾರೋ. ಅನ್ಯರಂ ವೈದ್ಯಂ ಆಂ ಕವಿಯೋ ವಲಂ ಕವಿಯೋ ರತ್ನಾಕರಾಧೀಶ್ವರ. ಇಂಥ ಒಂದು ತಾನು ಮಾಡಿದ ತಪ್ಪು ಅಂತಕ್ಕಂಥದ್ದನ್ನ ಯಾರಪ್ಪ ಹೇಳ್ಕೊಂತಾರೆ? ಅದು ದೊಡ್ಡತನ. ಅಂಥ ಒಂದು ಕಾವ್ಯ ಭರತೇಶ ವೈಭವನ್ನ ಬರೆದು ಅವನ ವಯಸ್ಸಾದ್ಮೇಲೆ ವೈರಾಗ್ಯ ಆ ದೃಢವಾದ ಮೇಲೆ ಈ ರತ್ನಾಕರ ಶತಕವನ್ನು ಬರೆದ 128 ಪದ್ಯಗಳ ರತ್ನಾಕರ ಶತಕ. ಸಮ್ಯಕ್ತ್ವವನ್ನ ತುಂಬಿದಾನೆ ಆ ರತ್ನಾಕರ ಶತಕ. ನಾನು ಮೊದಲೇ ಹೇಳಿದಾಗೆ ಸದ್ಗೃಹಸ್ಥರ ಕೈಗನ್ನಡಿ. ಇದು ರತ್ನಾಕರ ಶತಕ ಸದ್ಗೃಹಸ್ಥರ ಕೈಗನ್ನಡಿ ಆದ್ರೆ ಅಪರಾಧೀಶ್ವರ ಶತಕ ಇದು ಗೃಹಸ್ಥರ ಕೈ ದೀವಿಗೆ. ಇದನ್ನ ಹಿಡಿದು ಮುಂದೆ ಹೋಗ್ಬೇಕಂತೆ. ನಮ್ಮ ದಾರಿ ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು ಈ ಅಪರಾಜಿತೇಶ್ವರ ಶತಕ. ಇದು ಸಾಕಾರ ಶತಕ. ಯಾವುದು? ರತ್ನಾಕರ ಶತಕ ಸಾಕಾರ ಶತಕ. ಅದು ಅನಾಕಾರ ಶತಕ. ಮುನಿಗಳಿಗೆ ತ್ಯಾಗಗಳಿಗೆ ಕೂಡ ಈ ಅಪರಾಜಿತ ಶತಕ ಒಂದು ಕೈ ದೀವಿಗೆ. ಹೇಗೆ ಅವರು ತಮ್ಮ ಜೀವನವನ್ನ ನಡೆಸಬೇಕು, ಹೇಗೆ ತಮ್ಮ ಚಾರಿತ್ರವನ್ನ ಕಾಪಾಡಿಕೊಳ್ಬೇಕು, ಹೇಗೆ ತಮ್ಮ ಆತ್ಮ ಕಲ್ಯಾಣವನ್ನ ಸಾಧಿಸಿಕೊಳ್ಬೇಕು ಅಂತಕ್ಕಂಥ ಮಹಾನ್ ಸಂದೇಶವನ್ನ ಆ ಅಪರಾಜಿತೇಶ್ವರ ಶತಕದಲ್ಲಿ ಬಹು ಸುಂದರವಾಗಿ ಮನೋಜ್ಞವಾಗಿ ಚಿತ್ರಣ ಮಾಡಿದ್ದಾನೆ ರತ್ನಾಕರ ಕವಿ. ವ್ಯಾಖ್ಯಾನವನ್ನ ಮುಂದಿನ ಒಂದು ಉಪನ್ಯಾಸದಿಂದ ಪ್ರಾರಂಭ ಮಾಡ್ತೇನೆ. ಆದರೆ ಈ ಹೊತ್ತು ಈ ಅಪರಾಜಿತೇಶ್ವರ ಶತಕ ವ್ಯಾಖ್ಯಾನದ ಒಂದು ನಾಂದಿ ಆಗಬೇಕು. ಇದು ಒಂದೇ ಒಂದು ಪದ್ಯ ಹೇಳಿ ನನ್ನ ಈ ಉಪನ್ಯಾಸವನ್ನ ಮುಗಿಸ್ತೇನೆ. ಆಪ್ತಗೋತ್ರಂ ಅಮಲಾಂಗಂ ಅತಂತ್ರತೆ ಸಮ್ಯಗಾಯು ವಿದ್ಯಾ ಕುಶಲತ್ವಂ ಮಾವಡಂ. ಇದು ಎಲ್ಲದು ಇದು ಅನ್ಯಂ ಎನ್ನುತ್ತ ಕಂಡು ನಿರ್ವ್ಯಾಕುಲನಾಗಿ ಎಲ್ಲರಿಮ್ಮಗಲ್ದು ಮಣಿತ್ರಯ ಸಂಪದಕ್ಕೆ ರತ್ನಾಕರನಾದವಂ ತವ ಕೃಪಾತ್ಮನಲ. ಅಪರಾಜಿತೇಶ್ವರ ಅಪರಾಜಿತೇಶ್ವರ ಅಪರಾಜಿತೇಶ್ವರ. ಒಂದು ಜೀವಕ್ಕೆ ನಾನು ಹೇಳಿದೆ, ಲೋಕ ಅನಾದಿ, ಜೀವ ಅನಾದಿ, ಕರ್ಮ ಅನಾದಿ. ಅನಾದಿ ಕಾಲದಿಂದ ಈ ಲೋಕ ನಡೆದಿದೆ. ಅನಾದಿ ಕಾಲದಿಂದ ಈ ಜೀವಿಗಳು ಈ ಲೋಕದಲ್ಲಿದ್ದಾರೆ. ನಾವೆಲ್ಲ ಅನಾದಿ ಕಾಲದಿಂದ ಇದ್ದೀವಿ. ಅನಾದಿ ಕಾಲದವರೆಗೂ ಮುಂದೆ ನಾವು ಇರ್ತೀವಿ, ಅನಂತ ಕಾಲದವರೆಗೂ ನಾವು ಇರ್ತೀವಿ. ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದ್ದೀವಿ. ಜೀವ ಅನಾದಿ, ಲೋಕ ಅನಾದಿ, ಕರ್ಮ ಅನಾದಿ. ಅನಾದಿ ಕಾಲದಿಂದ ಜೀವ ಈ ಕರ್ಮದೊಡನೆ ಬೆರೆತು ತನ್ನನ್ನು ತಾನು ಆ ಕರ್ಮದ ಚೇಷ್ಟೆಗೆ ಸಿಕ್ಕಿ ತಿರ್ರನೆ ಈ ಚತುರ್ಗತಿಗಳಲ್ಲಿ ಸಿಕ್ಕಿ ಅಲೆದಾಡ್ತಾ ಇದ್ದಾರೆ. ಈ ಚತುರ್ಗತಿಗಳು ದೇವ, ನರಕ, ತಿರ್ಯಂಚ, ಮನುಷ್ಯ ಗತಿಗಳಲ್ಲಿ ಈ ಕರ್ಮದ ಒಂದು ನಿಮಿತ್ತದಿಂದ
ಕರ್ಮದ ಒಂದು ಆಟದಿಂದ ಜೀವ ತನ್ನನ್ನ ತಾನು ಮರೆತು ತಿರುಗನೆ ತಿರುಗಾಡ್ತಾ ಇದೆ. ರತ್ನಾಕರ ಹೇಳದೆ ಸಮಯಸಾರದ ಒಂದು ಪದ್ಯದ ಅರ್ಥ ಇದು. ಶ್ರೀಕುಲಂ ಆಪ್ತಗೋತ್ರಂ ಅಮಲಾಂಗಂ ಅತಂದ್ರತೆ ಸಮ್ಯಗಾಯು ವಿದ್ಯಾ ಕುಶಲತ್ವಂ ಆಗುಡಂ ಅವು ಎನ್ನದು ಎನ್ನದೇ. ಇವೆಲ್ಲ ಜೀವಕ್ಕೂ ಆತ್ಮಕ್ಕೂ ಇದಕ್ಕೆ ಸಂಬಂಧವೇ ಇಲ್ಲ. ಇವೆಲ್ಲ ಕರ್ಮಜನ್ಯ. ಇವೆಲ್ಲ ಕರ್ಮಜನ್ಯ. ನೀವು ಅಷ್ಟ ಕರ್ಮಗಳನ್ನು ಜ್ಞಾಪಿಸ್ಕೊಂಡ್ರೆ ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ಅಂತರಾಯ, ಆಯು, ನಾಮ, ಗೋತ್ರ, ವೇದನೀಯ ಈ ಕರ್ಮಗಳನ್ನು ಜ್ಞಾಪಿಸ್ಕೊಂಡ್ರೆ ಕರ್ಮದ ನಿಮಿತ್ತದಿಂದ ನಾನು ಹುಟ್ಟಿದ್ದೀನಿ. ಹೀಗೆ ಕರ್ಮದ ನಿಮಿತ್ತದಿಂದ ನೀವೆಲ್ಲ ಹೇಗೆ ಕೂತಿದ್ದೀರಾ? ಇದು ಆತ್ಮನಿಗೂ ಕರ್ಮಕ್ಕೂ ಆತ್ಮನಿಗೂ ಇವು ಕರ್ಮಜನಿತವಾದ ಈ ಸೌಭಾಗ್ಯಗಳು ಏನೇನು ಸಂಬಂಧವಿಲ್ಲ. ಶ್ರೀಕುಲಂ ಒಳ್ಳೆ ಸೊಗಸಾದಂತಹ ಕುಲದಲ್ಲಿ ಶ್ರೀಮಂತನಾಗಿ ಹುಟ್ಟತಕ್ಕಂತಹದ್ದು. ಶ್ರೀಕುಲಂ ಆಪ್ತ ಗೋತ್ರಂ. ಯಾವ ಗೋತ್ರ ಅಂತ ಕೇಳ್ತಾರೆ. ಸತ್ಧರ್ಮ ಗೋತ್ರ. ಏನು ಸತ್ಧರ್ಮ ಗೋತ್ರ? ಬೈ ಆಕ್ಸಿಡೆಂಟ್ ಅಷ್ಟೇ ಹುಟ್ಟಿರೋದು, ಕರ್ಮದಿಂದ ಹುಟ್ಟಿದಾನೆ ಅಷ್ಟೇ. ಇನ್ನು ಆತ್ಮಕ್ಕೂ ಇದಕ್ಕೆ ಸಂಬಂಧವೇ ಇಲ್ಲ. ಶ್ರೀಕುಲಂ ಆಪ್ತ ಗೋತ್ರಂ ಅಮಲಾಂಗಂ. ಒಳ್ಳೆ ಶರೀರ ಇದೆ ನಿನಗೆ, ರೋಗ ರಹಿತವಾದ ಶರೀರ ಇದೆ. ಅಮಲಾಂಗಂ ಅತಂದ್ರತೆ. ಒಳ್ಳೆ ಚಟುವಟಿಕೆ ಆಗಿದೆಯಾ? ಆಕ್ಟಿವ್ ಪರ್ಸನ್. ಕೆಲವರು ಡಲ್ ಆಗಿರ್ತಾರೆ, ಕೆಲವರು ಆಕ್ಟಿವ್ ಆಗಿರ್ತಾರೆ, ಕೆಲವರು ಬುದ್ಧಿ ಇರುತ್ತೆ, ಕೆಲವರು ಬುದ್ಧಿ ಇರಲ್ಲ, ಕೆಲವರು ಮಹಾ ವಿದ್ವಾಂಸರು, ಕೆಲವರು ದಡ್ಡರು, ಕೆಲವರು ಚುರುಕು, ಕೆಲವರು ಗುಗ್ಗುಗಳು. ಅತಂದ್ರತೆ. ಅತಂದ್ರತೆ ಆಕ್ಟಿವ್, ಚಟುವಟಿಕೆ. ಅತಂದ್ರತೆ ಸಮ್ಯಗಾಯು. ಪೂರ್ಣ ಆಯುಷ್ಯ. ಕೆಲವರು ಪೂರ್ಣ ಆಯುಷ್ಯ 100 ವರ್ಷ ಬದುಕಬಹುದು. ಸರ್ ಎಂ ವಿಶ್ವೇಶ್ವರಯ್ಯನವರು 100 ವರ್ಷ ಬದುಕಿದ್ರು. ಕೆಲವರು 32 ವರ್ಷಕ್ಕೆ ಸತ್ತು ಹೋಗ್ಬಿಡ್ತಾರೆ. ಇವೆಲ್ಲ ಆತ್ಮಕ್ಕೂ ಸಂಬಂಧವಿದೆಯೇ? ಇಲ್ಲ. ಇವೆಲ್ಲ ಕರ್ಮಜನ್ಯ, ಕರ್ಮದಿಂದ ಉಂಟಾದಂತಹ ಫಲಗಳಿವೆಲ್ಲ. ಸಮ್ಯಗಾಯು ವಿದ್ಯಾ ಕುಶಲತ್ವಂ. ಜ್ಞಾನಾವರಣೀಯ ಕರ್ಮ ಎಷ್ಟು ದಪ್ಪ ಇದೆಯೋ ಅಷ್ಟು ನಿಮ್ಮ ವಿದ್ಯಾ ಕುಶಲತ್ವ ಪ್ರಕಾಶಕ್ಕೆ ಬರುತ್ತೆ. ಬರದೆ ಸ್ವಲ್ಪ ತೆಳ್ಳಗಿದ್ರೆ ನಿಮ್ಮ ಜ್ಞಾನ ಪ್ರಕಾಶಕ್ಕೆ ಬರುತ್ತೆ. ಕಪ್ಪಟ್ಟೆ ಸುತ್ತಕೊಂಡಿದ್ರೆ ನಿಮ್ಮ ಆತ್ಮ ಸುತ್ತಲೂ ದಡ್ಡರಾಗಿ ಕಾಣ್ತೀವಿ ಅಷ್ಟೇ. ಪ್ರತಿಯೊಂದು ಆತ್ಮ ಸಮಾನ. ಪ್ರತಿಯೊಂದು ಆತ್ಮನ ಶಕ್ತಿ ಸಮಾನ ಶಕ್ತಿ. ಅನಂತರ್ಶನ, ಅಸುಖ, ಅನಂತ ವೀರ್ಯ, ಈ ಅನಂತ ಚತುಷ್ಟಯಗಳು ಪ್ರತಿಯೊಂದು ಆತ್ಮಕ್ಕೂ ಸಮಾನ. ಆದರೆ ನಮ್ಮ ಕರ್ಮದ ಫಲದಿಂದ, ಆ ಕರ್ಮದ ಆವರಣದಿಂದ, ಜ್ಞಾನ ಆವರಣೀಯ, ಆವರಣ ಅದು ಸುತ್ತಾಕೊಂಡಿರ್ತಕ್ಕಂಥದ್ದು. ನಮ್ಮ ಜ್ಞಾನ ಏನಿದೆ, ಅನಂತ ಜ್ಞಾನಕ್ಕೆ ಒಂದು ಆವರಣ ಬಂದಿದೆ, ಕರ್ಮ. ಆ ಕರ್ಮ ಅದಕ್ಕೆ ಜ್ಞಾನಾವರಣೀಯ ಕರ್ಮ ಅಂತ ಹೇಳುದು. ಜ್ಞಾನವನ್ನ ಆವರಣ ಅದು ಮುಚ್ಚಾಕಿದೆ. ಯಾವಾಗ ಮುಚ್ಚಾಕುತ್ತೋ ಆಗ ವಿದ್ಯಾ ಕುಶಲತ್ವಂ ಕಮ್ಮಿ ಆಗುತ್ತೆ. ಆದ್ರಿಂದ ಈ ಅಷ್ಟಕರ್ಮಗಳನ್ನು ನಾವು ಜ್ಞಾಪಿಸಿಕೊಂಡು ಮನನ ಮಾಡಿ ಇವೆಲ್ಲ ಶ್ರೀಕುಲಂ ಆಪ್ತ ಗೋತ್ರಂ. ನಾಮಕರ್ಮ, ಗೋತ್ರಕರ್ಮ, ಆಯುಕರ್ಮ, ವೇದನೀಯ, ಅಂತರಾಯ ಇವೆಲ್ಲ ಇದು ಬಂದಿದೆ. ಶ್ರೀಕುಲಂ ಆಪ್ತ ಗೋತ್ರಂ ಅಮಲಾಂಗಂ ಅತಂತ್ರತೆ ಸಮ್ಯಗಾಯು ವಿದ್ಯಾ ಕುಶಲತ್ವಂ ಮಾದುಡಂ. ಇವು ಎನ್ನದು ಎನ್ನದೇ. ಇದು ನಂದು ಅಂತ ಇದರಲ್ಲಿ ಭ್ರಮಿಸಬೇಡ. ಇವು ಎನ್ನದು ಎನ್ನದೇ. ಇದು ಅನ್ಯಂ ಎನ್ನುತ್ತೆ ಕಂಡು. ಇದು ಅನ್ಯ, ಇದು ಪರಸಮಯ, ಇದು ನನ್ನ ಸ್ವಸಮಯ. ಸಮಯ ಅಂತ ಆತ್ಮ. ಈ ಆತ್ಮಕ್ಕೆ ಸಂಬಂಧ ಇಲ್ಲ. ಇದು ಪರಸಮಯ. ಇದನ್ಯಂ ಎನ್ನುತ್ತೆ ಕಂಡು ನಿರ್ವ್ಯಾಕುಲನಾಗಿ ಎಲ್ಲರಿಂ ಮಗಲ್ದು ಮಣಿತ್ರಯ ಸಂಪದಕ್ಕೆ ರತ್ನಾಕರನಾದವಂ ತವ ಕೃಪಾತ್ಮನರಾಯ ಅಪರಾಜಿತೇಶ್ವರ. ಇದರ ವ್ಯಾಖ್ಯಾನ
ಪೂರ್ತಿ 1 ಗಂಟೆ 1 ಗಂಟೆ ಆಗುತ್ತೆ. ಮುಂದಿನ ಒಂದು ಉಪನ್ಯಾಸದಲ್ಲಿ